ವೆಲ್ಕಮ್ ಟು ಮೈ ಹೌಸ್. ಶ್ರಮದ ಹೆಜ್ಜೆಗಳಲ್ಲಿ ಬರೆದಿದೆ ನಮ್ಮ ಕಥೆ, ಗೋಡೆಗಳೊಳಗಿದೆ ಸಾವಿರ ಕಥೆಗಳು, ಪ್ರತಿ ಮೂಲೆಗೂ ನಮ್ಮದೇ ಪ್ರೀತಿ ತುಂಬಿದೆ. ಇದು ಮನೆ ಅಲ್ಲ, ಒಂದು ಭಾವನೆ, ಪ್ರತಿ ಸಂತೋಷದ ನಂಬಿಕೆ ಇಲ್ಲಿದೆ. ಕನಸುಗಳ ಲೋಕ ಇದು ಮೂಡಿದೆ, ಕನಸುಗಳ ಲೋಕ ಇದು ಮೂಡಿದೆ. ನಮ್ಮ ಹೊಸ ಶಿಯಾನ ನಿರ್ಮಾಣವಾಗಿದೆ. ಬೆಳಗಿನ ಕಿರಣ ಕಿಟಕಿಯಿಂದ ಬರ್ತೌತಾ, ನಗುಗಳ ಶಬ್ದ ಇಲ್ಲಿ ಪ್ರತಿದಿನ ಮೂಡುತ್ತು ಮಾದೆ. ನಮ್ಮವರ ಜೊತೆ ಈ ಕ್ಷಣಗಳು ವಿಶೇಷ. ಇದು ಮನೆ ಅಲ್ಲ, ಒಂದು ಭಾವನೆ, ಪ್ರತಿ ಸಂತೋಷದ ನಂಬಿಕೆ ಇಲ್ಲಿದೆ. ಕನಸುಗಳ ಲೋಕ ಇದು ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಹೌಸ್. ಓಕೆ, ಸುಮಾರು ಟೈಮಿಂದ ಎಲ್ಲರೂ ಹೇಳ್ತಾ ಇದ್ರು ಹೋಮ್ ಟೂರ್ ಮಾಡಿ, ಹೋಮ್ ಟೂರ್ ಮಾಡಿ, ಹೋಮ್ ಟೂರ್ ಮಾಡಿ ಅಂತೇಳಿ. ಫೈನಲಿ ಆ ದಿನ ಇವತ್ತು ಬಂತು. ಸುಮಾರು ಟೈಮಿಂದ ನಾನು ಕೂಡ ಯೋಚನೆ ಮಾಡ್ತಾ ಇದ್ದೆ, ಮಾಡಬೇಕು ಅಂತೇಳಿ. ಆದರೆ ಏನು ಕೆಲಸದಿಂದ ಅದು ಇದು ಅಂತ ಹೇಳಿ ಹಿಂದೆ ಹಿಂದೆ ಬೀಳ್ತಾ ಉಂಟು. ಆದರೆ ಇವತ್ತೇನಿಸಿದೆ ಮಾಡಿಯೇ ಬಿಡೋಣ ಅಂತೇಳಿ, ಹಾಗೂ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ. ಇದು ಹೋಮ್ ಟೂರ್ ಫಸ್ಟ್ ಎಪಿಸೋಡ್. ಯಾಕೆಂದರೆ ನಮ್ಮ ಮನಸ್ಸಿನಾಗೆ ಈ ಮನೆ ಕೂಡ ತುಂಬ ವಿಶಾಲವಾಗಿದೆ. ಹಾಗಾಗಿ ಒಂದೇ ವಿಡಿಯೋದಲ್ಲಿ ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ಇದು ಫಸ್ಟ್ ಎಪಿಸೋಡು. ನೋಡೋಣ ಎಷ್ಟು ಎಪಿಸೋಡ್ ಬರುತ್ತೆ ನನಗೆ ಗೊತ್ತಿಲ್ಲ. ಇದು ನಾನೀಗ ಎಂಟ್ರೆನ್ಸಲ್ಲಿದ್ದೀನಿ, ನಮ್ಮ ಮನೆ ಎಂಟ್ರೆನ್ಸ್ ಇದು. ತುಂಬ ಚೆನ್ನಾಗಿದೆ ಎಂಟ್ರೆನ್ಸೇ. ಇದೆಲ್ಲ ಚೇಂಜ್ ಮಾಡಿದ್ವಿ, ಏನಿರಲಿಲ್ಲ ಮೊದಲು ಹಾಗೂ ಇವಾಗಕ್ಕೆ ನೀವು ಕಂಪೇರ್ ಮಾಡಿದರೆ ಉಂಟಲ್ಲ, ಈ ಮನೆ ನೀವು ಸುಮಾರು ಜನ ಕೇಳ್ತಾಯಿದ್ರು, ನೀವು ಅದೇ ಮನೆಯಲ್ಲಿದ್ದೀರಾ ಅಥವಾ ಬೇರೆ ಎಲ್ಲಾದರೂ ಶಿಫ್ಟ್ ಆಗಿದ್ದೀರಾ ಹಾಗೆ ಅಂತೇಳಿ. ಯಾಕೆಂದರೆ ಯಾರಿಗೂ ನಂಬಲಿಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಬಂತು ಈ ಮನೆ. ತುಂಬ ಕಷ್ಟಪಟ್ವಿ, ನಿಮಗೆ ಗೊತ್ತುಂಟು ಏನೆಲ್ಲ ನಮ್ಮ ಜೊತೆ ಆಗಿತ್ತು, ಯಾವೆಲ್ಲ ಸಿಚುವೇಶನ್ನಿಂದ ನಾವು ಹೊರಗೆ ಬಂದಿದ್ದೀವಿ ಅಂತ ಹೇಳಿ. ತುಂಬ ಕಷ್ಟಪಟ್ವಿ. ಫೈನಲಿ ನಮ್ಮ ಮನೆ ಕಂಪ್ಲೀಟ್ ಆಯಿತು, ನಮ್ಮ ಡ್ರೀಮ್ ಹೌಸ್. ಅದಕ್ಕೆ ಸುಮಾರು ಜನ ನಮಗೆ ಹೆಲ್ಪ್ ಮಾಡಿದ್ದಾರೆ. ಸುಮಾರು ಎಷ್ಟು ಜನ ಹಾಳು ಮಾಡಲಿಕ್ಕೆ ಬಂದರು ನೋಡಿ, ಅಷ್ಟೇ ಜಾಸ್ತಿ ಜನ ನಮಗೆ ಒಳ್ಳೇದು ಮಾಡಲಿಕ್ಕೂ ಬಂದರು. ಏನು ಅವರಿಗೆ ಲಾಭ ಇಲ್ಲದೆ ಅಂತ ಹೇಳ್ತಾರೆ ನೋಡಿ ಹಾಗೆ. ನಮಗೆ ಈ ಸಲ ಸಿಕ್ಕಿದ ಕೆಲಸದವರು ಕೂಡ ಚೆನ್ನಾಗಿದ್ದರು, ವರ್ಕರ್ಸ್ ಕೂಡ ತುಂಬ ಬೆಸ್ಟ್ ಇದ್ದರು. ಎಲ್ಲ ನಾನು ಡಿಟೇಲಾಗಿ ನಿಮಗೆ ಹೇಳ್ತೀನಿ. ಆದರೆ ಫಸ್ಟ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಎಂಟ್ರೆನ್ಸ್, ಅಂದರೆ ಬಾಲ್ಕನಿ, ಹೊರಗಡೆ ಎಂಟ್ರೆನ್ಸ್ ಎಂತ ಹೇಳ್ತಾರೆ, ಪ್ಯಾಸೇಜ್. ಇದು ನಮ್ಮದು ಎಂಟ್ರೆನ್ಸ್, ಇದು ಮನೆಯದ್ದು. ಮೇಲೆ ನಾವು ನೋಡಿ ಈ ರೀತಿ ಸೀಲಿಂಗ್ ಎಲ್ಲ ಮಾಡಿ, ಅಂದರೆ ಶೇಡಿಗೆ ಹಾಗೂ ಮಳೆ ಕೂಡ ಮೆಟ್ಲ ಮೇಲೆಲ್ಲ ಬೀಳದಾಗೆ. ದೊಡ್ಡ ಮೆಟ್ಲಿದೆ, ಮೆಟ್ಲ ಮೇಲೆಲ್ಲ ಮಳೆ ಬೀಳದಾಗೆ. ಮೊದಲು ಇಲ್ಲಿ ತನಕ ಮಳೆ ಬೀಳ್ತಾ ಇತ್ತು, ಹಾಗೆ ಅದಕ್ಕೋಸ್ಕರ ಇದೊಂದು ಶೇಡಿಗೆಲ್ಲ ಮಾಡಿದ್ದೀವಿ ಇಲ್ಲಿ. ಹಾಗೂ ಅದಕ್ಕೆ ಆಕ್ಸ್ ಅಂತ ಹೇಳ್ತಾರೆ, ಅದೆಲ್ಲ ಹಾಕಿ ಈ ರೀತಿ ವುಡನ್ ಫಿನಿಷಲ್ಲಿ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಹೀಗೆ ಉಂಟು. ಹಾಗೂ ನೆಕ್ಸ್ಟ್ ಇಲ್ಲಿ ಬರುವಾಗ ಇದು ಸೀಲಿಂಗ್, POP ಯಲ್ಲಿ ಮಾಡಿದ್ದು ಸೀಲಿಂಗ್ ಇದು. ಓಕೆ, ಇಲ್ಲಿ ಸಿಂಪಲ್ ಆಗಿ ಲೈಟಿಂಗ್ ಹಾಗೂ ಅದಕ್ಕೆ ರೌಂಡ್ ಸ್ಟ್ರಿಪ್ ಲೈಟ್, ಸಿಂಪಲ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಹೆಚ್ಚಾಗಿ ಒಳಗಡೆ ಕೂಡ ಮನೆ ಸಿಂಪಲ್ ಹಾಗೂ ಎಂತ ಹೇಳ್ತಾರೆ ಆ ರೀತಿ ಇಟ್ಟಿದ್ದಾರೆ, ತುಂಬ ಡೀಸೆಂಟ್ ಆಗಿದೆ. ಬನ್ನಿ ಒಳಗಡೆ ಹೋಗೋಣ. ಇದು ನಮ್ಮ ಎಂಟ್ರೆನ್ಸ್ ಬಾಗಿಲು. ಇದು ನೀವು ನೋಡಿರ್ಬೋದು, ನಾವಿಲ್ಲಿ ಡಿಜಿಟಲ್ ಲಾಕೆ ಹಾಕಿದ್ದೀವಿ. ಹಾಗೂ ಇದರಲ್ಲಿ ಕ್ಯಾಮ್ರಾ ಅದು ಇದೆಲ್ಲ ಉಂಟು. ಹಾಗೂ ಈ ಡಿಸೈನ್ ಇದೆ ಬಾಗಿಲಿದ್ದು. ಇದು ನಮ್ಮ ಈ ಬಾಗಿಲು ಮೊದಲು ಸಿಂಗಲ್ ಬಾಗಿಲಿತ್ತು, ನೀವು ನೋಡಿರ್ಬೋದು, ಸಿಂಗಲ್ ಬಾಗಿಲಿತ್ತು. ಅದು ದೊಡ್ಡದಾಗಿತ್ತು, ಒಂದೇ ಇತ್ತು, ಅದು ಬೆಂಡ್ ಕೂಡ ಆಗಿತ್ತು. ಹಾಗೂ ನೆಕ್ಸ್ಟ್ ಇನ್ನೊಂದೇನೆಂದರೆ, ಅದು ಆ ಮರವನ್ನು ಕೊಟ್ಟು ನಾವು ಬೇರೆ ಡಿಸೈನ್ ಮಾಡಬೇಕು ಹಾಗೆ ಅಂತೇಳಿ ಎಣಿಸಿದ್ವಿ. ಆದರೆ ನೋಡುವಾಗ ಆ ಮರದ ಒಳಗಡೆ ಉಂಟು ನೋಡಿ, ಎಲ್ಲ ಮರದ ತಿರುಳಿರುತ್ತೆ ನೋಡಿ, ಅದೇ ಉಂಟು. ಹೊರಗಡೆ ಮಾತ್ರ ಚೆನ್ನಾಗಿದೆ, ಒಳಗಡೆ ಏನಿರಲಿಲ್ಲ ಆ ಬಾಗಿಲಲ್ಲಿ. ಹಾಗಾಗಿ ಅದು ನಮಗೆ ಯೂಸಿಗೆ ಬರಲಿಲ್ಲ. ಹಾಗೆ ಕಿರಣ್ ಅವರು ನಮಗೆ ಈ ಬಾಗಿಲನ್ನು ಗಿಫ್ಟ್ ಆಗಿ ಕೊಟ್ಟರು. ಅವರೇ ಖುದ್ದಾಗಿ ನಿಂತು, ಕಾರ್ಪೆಂಟ್ರ್ ಎಲ್ಲ ಸಪ್ರೇಟಾಗಿ ಇದಕ್ಕೆ ಮರದ ಕಾರ್ಪೆಂಟರೇ ಬಂದಿದ್ದರು. ಎಲ್ಲ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ, ಯಾರ್ದೆಲ್ಲ ಉಂಟು ನೋಡಿ ಅವ್ರದ್ದೆಲ್ಲ.
ಅವರೇ ಬಂದು ಖುದ್ದಾಗಿ ಇಲ್ಲಿ ಎಲ್ಲ ಮಾಡಿ ಈ ಬಾಗಿಲನ್ನು ಮಾಡಿದ್ದು. ಚೂರು ಕೂಡ ಇವಾಗ ಗ್ಯಾಪ್ ಇಲ್ಲ, ಏನಿಲ್ಲ, ತುಂಬ ಚೆನ್ನಾಗಿದೆ, ಬೆಂಡ್ ಆಗಲಿಲ್ಲ, ಹೆವಿ ಆಗಿದೆ ಬಾಗಿಲು, ಹೊಸತಾಗಿ ಇದರಲ್ಲಿ ಮಾಡಿದ್ದು. ನೋಡಿ ಈ ರೀತಿ ಡಿಸೈನ್, ಇದು ನಮ್ಮ ಸುಜಯ್ ಅವರು, ನಮ್ಮ ಇಂಜಿನಿಯರ್ ಅವರೇ ಈ ಡಿಸೈನನ್ನು ಕೊಟ್ಟಿದ್ದರು. ಹಾಗೂ ತುಂಬ ಚೆನ್ನಾಗಿ ಬಂದಿದೆ. ಪಾಲಿಶಿಂಗ್ ಅದು ಇದು ಎಲ್ಲ ನೋಡ್ಬೋದು ನೀವು. ಇದು ಕಿರಣ್ ಅವರದ್ದು ಗಿಫ್ಟು. ಥ್ಯಾಂಕ್ ಯು ಕಿರಣ್ ಅವರೇ, ತುಂಬ ಚೆನ್ನಾಗಿದೆ. ಇದು ನಮಗೆ ತುಂಬ ಇಷ್ಟ ಆಯಿತು. ಬಂದವರೆಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಇದನ್ನು. ವೆಲ್ಕಮ್, ಸ್ವಾಗತ, ಬನ್ನಿ. ಓಕೆ, ಫಸ್ಟಿಗೆ ನಮ್ಮ ಮನೆಗೆ ಎಂಟ್ರೆನ್ಸ್ ಕೊಡುವಾಗ ಫಸ್ಟಿಗೆ ಸಿಗುತ್ತೆ ಫಾಯರ್ ರೂಮ್. ಇವಾಗ ಯಾರಾದರೂ ಗೆಸ್ಟ್ ಬಂದರೆ, ಹೊರಗಿನವರು ಯಾರಾದರೂ ಮಾತಾಡಲಿಕ್ಕೆ ಬಂದರೆ, ಕೆಲವೊಮ್ಮೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಅವರಿಗೆಲ್ಲ ಎಲ್ಲಿ ಕೂತ್ಕೊಳ್ಳಿಕ್ಕೆ ಇದು ತುಂಬ ಸಿಂಪಲಾಗಿ ಇಟ್ಟಿದ್ದೇವೆ. 2 ಸೋಫಾಸ್ ಉಂಟು ಇಲ್ಲಿ ಈ ರೀತಿ ಕೂತ್ಕೊಳ್ಳಿಕ್ಕೆ. ಇದರದೆಲ್ಲ ನಾವು ಮ್ಯಾಟ್ರಸ್ ಅವೆನ್ಯೂ ಅಂತ ಉಂಟು, ಅಲ್ಲಿಂದ ನಾವು ಸೋಫಾಸ್ ಎಲ್ಲ ಪರ್ಚೇಸ್ ಮಾಡಿದ್ದು. ಅವರೇ ಮಾಡಿ ಎಲ್ಲ ಕೊಡ್ತಾರೆ. ಅವರ ಹತ್ರ ಎಲ್ಲ ರೀತಿಯ ಬಟ್ಟೆ ಅದು ಇದೆಲ್ಲ ಇರುತ್ತೆ. ನಾವು ಅದನ್ನು ಹೋಗಿ ಅಲ್ಲಿ ಚೂಸ್ ಮಾಡಿ, ಅದೆಲ್ಲ ನಾನು ವಿಡಿಯೋ ಹಾಕಿದ್ದೆ ನಿಮಗೆ. ಚೂಸ್ ಮಾಡಿ ಯಾವ ರೀತಿ ಡಿಸೈನ್ ಬೇಕು ಎಲ್ಲ ಹೇಳಿದರೆ ಅವರು ಸೇಮ್ ಅದೇ ರೀತಿ ಮಾಡ್ತಾರೆ. ತುಂಬ ತುಂಬ ಕ್ವಾಲಿಟಿಯಲ್ಲಿ ಚೂರು ಕೂಡ ಕಾಂಪ್ರಮೈಸ್ ಇಲ್ಲ. ತುಂಬ ಚೆನ್ನಾಗಿದೆ, ಎಲ್ಲ ನೀವು ನೋಡ್ಬೋದು. ತುಂಬ ಚೆನ್ನಾಗಿ ನಮಗೆ ಹೇಗೆ ಬೇಕು ನೋಡಿ ಅದೇ ರೀತಿ ಇದೆ. ಇದು ಸೈಡಲ್ಲಿ ನಾನು ಒಂದು ಪ್ಲಾಂಟ್ ಇಟ್ಟಿದ್ದೀನಿ. ಹಾಗೂ ಕೆಲವು ಏನಾದರೂ ಬೇಕಿದ್ದರೆ ನಾನು ಅದರ ಲಿಂಕ್ ನಾನು ಹಾಕಿರ್ತೀನಿ. ಇದು ನನ್ನ ಫೇವ್ರೆಟ್. ಇದು ನನಗೆ ಎಂಟ್ರೆನ್ಸಲ್ಲಿ ಫಾಯರ್ ರೂಮಲ್ಲಿ ಬೇಕಂತ ಹೇಳಿತ್ತು. ನನ್ನ ಎಲ್ಲ ಅವಾರ್ಡ್ಸ್, ನನಗೆ ಸಿಕ್ಕಿದ ಎಲ್ಲ ಗೋಲ್ಡನ್ ಪ್ಲೇ ಬಟನ್ಸ್ ಹಾಗೂ ಸಿಲ್ವರ್ ಪ್ಲೇ ಬಟನ್ ಎಲ್ಲ ನಾನು ಇಲ್ಲಿ ಇಟ್ಟಿದ್ದೀನಿ ಅದನ್ನು. ಹಾಗೂ ಚಿಕ್ಕ ಚಿಕ್ಕದಾಗಿ ಕೆಲವು ಶೋ ಪೀಸಸ್ ಈ ರೀತಿ ಎಲ್ಲ, ಇದನ್ನೆಲ್ಲ ನಾನು ತೋರಿಸಿದ್ದೆ ನಿಮಗೆ. ಸಣ್ಣ ಸಣ್ಣದಾಗಿ ಇಲ್ಲಿ ಇಟ್ಟಿದ್ದೀನಿ ಅಷ್ಟೆ. ಸಿಂಪಲಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದೆ. ನನಗೆ ಗ್ಲಾಸ್ ಬೇಡ ಅಂತ ಹೇಳಿದ್ದೆ ನಾನು, ಕ್ಲೀನಿಂಗ್ ಮಾಡಲಿಕ್ಕೆಲ್ಲ ಕಷ್ಟ ಆಗುತ್ತೆ ಅಂತೇಳಿ. ಹಾಗಾಗಿ ಓಪನ್ ಶೆಲ್ಫಲ್ಲೇ ಈ ರೀತಿ ಮಾಡಿಕೊಟ್ಟಿದ್ದಾರೆ. ಹಾಗೂ ಈಚೆ ಬರುವಾಗ ಇಲ್ಲಿ ಒಂದು ಕನ್ಸೋಲ್ ಇಟ್ಟಿದ್ದೀನಿ ನಾನು, ಅದರ ಮೇಲೆ ಒಂದು ಸಣ್ಣದಾಗಿ ಪ್ಲಾಂಟ್ ಇಟ್ಟಿದ್ದೀನಿ. ಸ್ವಲ್ಪ ಗ್ರೀನ್ ನೇಚರ್ ಲುಕ್ ಬರಲಿ ಅಂತ ಹೇಳಿ ಈ ಪ್ಲಾಂಟ್ ಇಟ್ಟಿದ್ದೀನಿ. ಇದು ಪ್ಲೇಸ್ ಚೇಂಜ್ ಆಗ್ತಾನೆ ಇರುತ್ತೆ, ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಹೋಗ್ತಾನೆ ಇರುತ್ತೆ. ಇದು ನಮ್ಮ ಫಾಯರ್ ರೂಮಿದ್ದು ಕಂಪ್ಲೀಟ್ ಲುಕ್. POP ವರ್ಕ್ ಇರಲಿ, ಲೈಟ್ಸ್ ಇರಲಿ, ಎಲ್ಲ ನೋಡಿ ಈ ರೀತಿ ಇದೆ. ಸಿಂಪಲ್ ಹಾಗೂ ತುಂಬ ಚೆನ್ನಾಗಿ ಕಾಣುವಾಗೆ ಇಟ್ಟಿದ್ದೀವಿ ನಾವು. ಎಷ್ಟೊಂದು ಚೇಂಜ್ ಮಾಡಿದ್ವಿ ಅಂದರೆ ಈ ಮನೆಯದ್ದು ಟೈಲ್ಸ್ ಕೂಡ ನಾವು ತೆಗೆದುಬಿಟ್ವಿ. ಮೊದಲು ಬ್ಲ್ಯಾಕ್ ಟೈಲ್ಸ್ ಹಾಕಿ ತುಂಬ ಗಲೀಜಿತ್ತದು, ಹಾಗೂ ಸ್ಕ್ರ್ಯಾಚಸ್ ಎಲ್ಲ ಆಗಿ ತುಂಬ ಎಲ್ಲ ಹಾಳಾಗಿತ್ತು. ಹಾಗಾಗಿ ಈ ರೀತಿ ಟೈಲ್ಸ್ ಹಾಕಿದ್ದೀವಿ ಎಂಟ್ರೆನ್ಸಲ್ಲಿ ಮಾತ್ರ. ಹಾಗೂ ತುಂಬ ಚೆನ್ನಾಗಿ ಕಾಣ್ತಾ ಉಂಟು. ನನ್ನ ಫೇವ್ರೇಟ್ ಇದು. ಸೋಫಾ, ಟೈಲ್ಸ್, ಸೈಡ್ ಮ್ಯಾಚಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ AC ಹಾಗೂ ಫ್ಯಾನ್ ಎರಡನ್ನೂ ಕೂಡ ಇಟ್ಟಿದ್ದೀವಿ ನಾವು. ಯಾಕೆಂದರೆ ನಿಮ್ಗೆ ಗೊತ್ತು, ಮಂಗಳೂರಲ್ಲಿ ಸೆಕೆ ತುಂಬ ಜಾಸ್ತಿ. ಹಾಗೂ ಬಂದವರಿಗೆಲ್ಲ ಸ್ವಲ್ಪ ಕಂಫರ್ಟೇಬಲ್ ಫೀಲ್ ಆಗಲಿ ಇಲ್ಲಿ ಕೂತ್ಕೊಂಡವರಿಗೆ ಅಂತೇಳಿ 2 ಕೂಡ ಉಂಟು. ಮೊದಲು ಈ ಮನೆಯಲ್ಲಿ ಎಲ್ಲಿ ಕೂಡ ಫ್ಯಾನೇ ಇರಲಿಲ್ಲ, ಅಷ್ಟು ನಾವು ಸಫರ್ ಮಾಡಿದ್ದೀವಿ ಈ ಮನೆಯಲ್ಲಿ, ಅಷ್ಟು ಕೋಟಿ ಖರ್ಚು ಮಾಡಿ. ಆದರೆ ಇವಾಗ ಎಲ್ಲ ಕಡೆ ನಮಗೆ ಫೆಸಿಲಿಟಿ ತುಂಬ ಚೆನ್ನಾಗಿದೆ ಈ ಮನೆಯಲ್ಲಿ. ಹಾಗೆ ಇದೆಲ್ಲ ನಮ್ಮ ಇಂಜಿನಿಯರ್ ಅವರದ್ದೇ ಡಿಸೈನ್, ಅವರದ್ದೇ ಇದು ಎಲ್ಲ ತಲೆ ಓಡಿಸಿ ಅವರು ಮಾಡಿದ್ದಾರೆ. ಹಾಗೂ ಈ ರೀತಿ ಇದೆ. ಇಲ್ಲಿ ಒಂದು ನಮಗೆ ಬ್ಲೈಂಡ್ಸ್ ಒಂದು ಬರಲಿಕ್ಕೆ ಬಾಕಿ ಆಯಿತು. ಅದು ಯಾಕೆಂದರೆ ಸ್ವಲ್ಪ ಇದರಲ್ಲಿ ಪ್ರಾಬ್ಲಮ್ ಆಯಿತು. ಇಲ್ಲಿ ಒಂದು ಬ್ಲೈಂಡ್ಸ್ ಬರಲಿಕ್ಕೆ ಉಂಟು, ಕರ್ಟನ್ಸ್ ಅಲ್ಲ ಬ್ಲೈಂಡ್ಸ್ ರೀತಿ ಬರುತ್ತೆ. ಅದು ಸ್ವಲ್ಪ ಇದು ಉಂಟಲ್ಲ, ಸ್ವಲ್ಪ ಚಿಕ್ಕದಾಯ್ತು. ಅದು ಸ್ವಲ್ಪ ಮುಂದೆ ಬರಬೇಕು, ಮುಂದೆ ಬಂದು ಆಮೇಲೆ ಅದಕ್ಕೆ ಬ್ಲೈಂಡ್ಸ್ ಹಾಕ್ಲಿಕ್ಕೆ ಉಂಟು. ಆಲ್ರೆಡಿ ಇದರದೆಲ್ಲ ರೆಡಿ ಉಂಟು ಬ್ಲೈಂಡ್ಸ್, ಆದರೆ ಹಾಕಲಿಕ್ಕೆ ಅವತ್ತು ಬಂದು ಹಾಕುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು. ಹಾಗೆ ಅದು ಬಾಕಿ ಉಳಿತು. ಯಾಕೆಂದರೆ ಇದು ಗ್ರಿಲ್ಸ್ ಎಲ್ಲ ಮೊದಲು ಇರಲಿಲ್ಲ, ಆಮೇಲೆ ಸೇಫ್ಟಿಗೆ ಅವರು ಹಾಕ್ಸಿದ್ರು. ಆವಾಗ ಅದು ಗ್ರಿಲ್ಸ್ನಿಂದಾಗಿ ಬ್ಲೈಂಡ್ಸ್ ನಮಗೆ ಹಾಕಲಿಕ್ಕೆ ಕಷ್ಟ ಆಯಿತು. ಅದು ಈಗ ಹಾಕ್ಲಿಕ್ಕೆ ಉಂಟು, ನೆಕ್ಸ್ಟ್ ಹಾಕಬೇಕು ಅದನ್ನು. ಇದು ನಮ್ಮ ಫಾಯರ್ ರೂಮ್. ಎಷ್ಟು ಚೇಂಜ್ ಮಾಡಿದ್ವಿ ಅಂದರೆ ಎಲ್ಲ ಲೈಟಿಂಗ್ ಇರಲಿ, ವಯರ್ ಇರಲಿ, ಎಲೆಕ್ಟ್ರಿಕ್ ಎಲ್ಲ ಐಟಮ್ಸ್ ಚೇಂಜ್ ಮಾಡಿದ್ವಿ ನಾವು. ಹಾಗೂ ಸ್ವಿಚ್ ಬೋರ್ಡ್ ಕೂಡ, ಮೊದಲಿದ್ದು ಸ್ವಿಚ್ ಬೋರ್ಡ್ ಕೂಡ ತೆಗೆದು ನಾವು ಒಂದೇ ವರ್ಷದಲ್ಲಿ ಎಲ್ಲವನ್ನು ಚೇಂಜ್ ಮಾಡಿದ್ದೀವಿ. ಈ ಸ್ವಿಚ್ ಬೋರ್ಡ್ ಸಿಂಪಲ್ ಆಗಿದೆ ಹಾಗೂ ಚೆನ್ನಾಗಿದೆ. ಈ ಸ್ವಿಚ್ ಬೋರ್ಡನ್ನು ನಾವು ಇವಾಗ ಹಾಕಿದ್ದೀವಿ. ಹಾಗೂ ಎಲ್ಲ ಸೆಲೆಕ್ಷನ್, ಹೆಚ್ಚಾಗಿ ಲೈಟ್ ಅದು ಇದೆಲ್ಲ ಸೆಲೆಕ್ಷನ್ ನಮ್ಮ ಇಂಜಿನಿಯರದ್ದೇ, ನಮ್ಮದಲ್ಲ. ಇಲ್ಲಿ ಒಂದು ಪಾರ್ಟಿಷನ್ ಬರುತ್ತೆ, ಯಾಕೆಂದರೆ ಇಲ್ಲಿ ಯಾರು ಕೂತ್ಕೊಂಡ್ರು ನಮಗೆ ಪ್ರೈವೇಸಿ ಇರಲಿ ಅಂತ. ಇಲ್ದಿರೋ ಫುಲ್ ಕಾಣುತ್ತಲ್ವ, ಹಾಗಾಗಿ ಇಲ್ಲೊಂದು ಪಾರ್ಟಿಷನ್ ಬರಲಿಕ್ಕೆ ಉಂಟು, ಗ್ಲಾಸ್ ಇದ್ದು. ಸ್ವಲ್ಪ ಬಜೆಟಲ್ಲಿ ನಿಮ್ಗೆ ಗೊತ್ತುಂಟು ಏನೆಲ್ಲ ಆಗಿತ್ತು ಅಂತೇಳಿ, ಬಜೆಟಲ್ಲಿ ಸ್ವಲ್ಪ ಇದಾಗಿ ಈ ಎಲ್ಲ ಕೆಲವು ಸಣ್ಣ ಪುಟ್ಟ ಕೆಲಸ ಬಾಕಿ ಉಳ್ತಿದೆ. ಹೆಚ್ಚಾಗಿ ಯಾವುದಿಲ್ಲ, ಇಂಥದ್ದೆಲ್ಲ. ಈಗ ಇದಕ್ಕೆ ಒಂದು ಪಾರ್ಟಿಷನ್ ನಾವೇ ಮತ್ತೆ ಬೇಡ ಅಂತ ಹೇಳಿದ್ವಿ, ಇವಾಗ ಮುಂದೆ ಮಾಡಿಸೋಣ ಅಂತ ಹೇಳಿ. ಹಾಗೂ ಈಗ ನೆಕ್ಸ್ಟ್ ಫಾಯರ್ ರೂಮಿಂದ ಸೀದಾ ನಾವು ಬರ್ತೇವೆ ಇಲ್ಲಿ.
ಸೀದಾ ಬರುವಾಗ ಫಾರಿಂದ ಫಸ್ಟಿಗೆ ನಮಗೆ ಇದು ಲಿವಿಂಗ್ ರೂಮ್ ಸಿಗುತ್ತೆ, ಈ ರೀತಿ ಇದೆ. ಹಾಗೂ ಈ ಸೈಡ್ ನೀವು ತಿರುಗಿದ್ರೆ ಇದು ನಮ್ಮ ಟಿ ವಿ ರೂಮ್. ಓಕೆ, ಬರುವಾಗ ಇದು ನಾನು ಹೇಳಿದೆ ನೋಡಿ, ಇದು ನಮ್ಮ ಲಿವಿಂಗ್ ರೂಮ್ ಹೇಳ್ಬೋದು, ಟಿ ವಿ ರೂಮ್ ಹೇಳ್ಬೋದು, ಏನು ಕೂಡ ಹೇಳ್ಬೋದು ನೀವು. ಇಲ್ಲಿ ಬರುವಾಗ ಕೆಳಗೆ ಇಳಿಲಿಕ್ಕೆ 2 ಮೆಟ್ಲಿದೆ, ಹಾಗೂ ಸ್ವಲ್ಪ ಡೌನಲ್ಲಿದೆ. ಇದು ಮೇನ್ ಸ್ವಲ್ಪ ಡೌನಲ್ಲಿ ಈ ರೀತಿ ಕೂತ್ಕೊಳ್ಳಿಕ್ಕೆ ಸಾಕಷ್ಟು ಸೋಫಾಸ್ ಇದೆ, ತುಂಬ ಜನ ಬಂದರೆ. ಹಾಗೂ ತುಂಬ ದೊಡ್ಡದಾಗಿದೆ ಇದು ಏರಿಯಾ. ಹಾಗೂ ಈ ರೀತಿ ಟಿ ವಿ ಕ್ಯಾಬಿನ್ ಇದೆ, ಇಲ್ಲಿ ಸೈಡಲ್ಲೇ ಟಿ ವಿ ಕ್ಯಾಬಿನನ್ನು ಕೊಟ್ಟಿದ್ದಾರೆ. ಹಾಗೂ ಸೈಡಲ್ಲಿ ಸ್ವಲ್ಪ ತುಂಬ ಏನಿಡಲಿಲ್ಲ ನೋಡಿ, ಸಣ್ಣದಾಗಿ ಈ ರೀತಿ ನಾವು ಶೋ ಪೀಸಸ್ ಇಟ್ಟಿದ್ದೀವಿ. ಇದು ನಾವು ಡೆಲ್ಲಿಯಿಂದ ತೊಗೊಂಡು ಬಂದಿದ್ದು, ಬಂಜಾರ ಮಾರ್ಕೆಟಿಂದ. 2 ಸೈಡ್ ಕೂಡ ಉಂಟು. ಹಾಗೂ ಇದು ಈ ರೀತಿ ಮಾಡಿದ್ದಾರೆ, ನೀವು ನೋಡ್ಬೋದು. ಸ್ವಲ್ಪ ನಿಯೋ ಕ್ಲಾಸಿಕಲ್ ಸ್ಟೈಲ್ ನಮ್ಮದು ಮನೆ ಡಿಸೈನ್, ನಿಯೋ ಕ್ಲಾಸಿಕಲ್. ಈ ವರ್ಕ್ ಎಲ್ಲ POP ಅಲ್ಲಿ ಮಾಡಿದ್ದು. ಅವು ಸೈಡಿಗೆ ಫುಲ್ಲು ಸ್ಟ್ರಿಪ್ ಲೈಟ್ ಹಾಕಿದ್ದೀವಿ, ಮಧ್ಯದಲ್ಲಿ ಒಂದು ಸಣ್ಣ ಲೈಟ್ ಉಂಟು. ಹಾಗೂ ಅದರ ಮಧ್ಯದಲ್ಲಿ ವಾಲ್ಪೇಪರ್, ಇದು ವಾಲ್ಪೇಪರಿಗೆ ಈ ರೀತಿ ಒಂದು ಡಿಸೈನ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಹಾಗೂ ಇದು ಡಬಲ್ ಹೈಟ್ ಇರೋದ್ರಿಂದ ಈ ರೀತಿ ಮಾಡಿದ್ದೀವಿ. ಕರ್ಟನ್ಸ್ ಮೊದಲು ಏನು ಗೊತ್ತುಂಟಾ, ತುಂಬ ಮೇಲೆ ತನಕ ಇತ್ತು. ನಮ್ಮ ಇಂಜಿನಿಯರ್ ಏನು ಮಾಡಿದರು, ಅದನ್ನು ಪೋರ್ಷನ್ ಮಾಡಿ ಆಫಿಗೆ ಮಾಡಿ ಅಲ್ಲಿಂದ ಕರ್ಟನ್ಸ್ ಕೊಟ್ಟಿದ್ದಾರೆ. ಯಾಕೆಂದರೆ ನಮಗೂ ಈಸಿ ಆಗುತ್ತೆ ಆವಾಗ ಮೇಂಟೈನ್ ಮಾಡಲಿಕ್ಕೆ, ತೆಗಿಲಿಕ್ಕೆ, ಹಾಗೆ ಅಂತೇಳಿ. ದೊಡ್ಡದಾದ ನೋಡಿ, ಇಲ್ಲಿ ಗ್ಲಾಸ್ ಉಂಟು ಈ ರೀತಿ ನೋಡಿ, ಫುಲ್ ಮೇಲೆ ತನಕ ಇತ್ತಿದು. ಅಷ್ಟು ಬೇಡ ಅಂತ ಹೇಳಿ ಅವರು ಈ ರೀತಿ ಮಾಡಿಕೊಟ್ರು, ಆದರೆ ತುಂಬ ಚೆನ್ನಾಗಿ ಬಂತಿದ್ದು. ಇದರ ಸೀಲಿಂಗ್ ಮೇನ್ ಅಟ್ರಾಕ್ಷನ್, ಇದರ ಸೀಲಿಂಗೆ ತುಂಬ ಯುನೀಕ್ ಆಗಿದೆ. ಆ ಲೈಟ್ ಇರಲಿ, ಅದಕ್ಕೆ ಅದರ ರೌಂಡ್ ಮಾಡಿದ ಡಿಸೈನ್ ಇರಲಿ, ಇದು ಫುಲ್ಲು ಮನೆಗೆ ಅಟ್ರಾಕ್ಷನ್. ಎಲ್ಲಿಂದ ಕೂಡ ಕಾಣುತ್ತೆ. ಮೇಲೆ ನಿಂತರೂ ಈ ಸೀಲಿಂಗ್ ತುಂಬ ಚೆನ್ನಾಗಿ ಕಾಣುತ್ತೆ, ಕೆಳಗೆ ನಿಂತರೂ ಈ ಸೀಲಿಂಗ್ ತುಂಬ ಚೆನ್ನಾಗಿ ಕಾಣುತ್ತೆ. ನಮಗೆ ಈ ಮನೇಲಿ ಇಷ್ಟ ಆಗಿದೆ ಅಂದರೆ ಇದರ ಸೀಲಿಂಗ್ ಎಷ್ಟು ಚೆನ್ನಾಗಿ ಮಾಡಿದರು. ಹಾಗೂ ತುಂಬ ಇದಕ್ಕೆ ತಲೆ ಓಡಿಸಿದ್ರು, ಇದು ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಮಾತ್ರ ಬಂತು ಇದ್ರದ್ದು ಲಾಸ್ಟ್ ಫೈನಲ್ ಲುಕ್. ನಮ್ಮನೇಲಿ ಯೂಸ್ ಮಾಡಿದ ಎಲ್ಲ ಕರ್ಟನ್ಸ್ ಕೂಡ ನಾವು ಮ್ಯಾಟ್ರಸ್ ಅವೆನ್ಯೂಯಿಂದನೇ ತೊಗೊಂಡು ಬಂದಿದ್ದು. ಸೋಫಾ ಮಾತ್ರ ಅಲ್ಲ, ಕರ್ಟನ್ಸ್, ಕೆಲವು ಫ್ಲೋರಿಂಗ್ ಎಲ್ಲ ಉಂಟು. ಇದು ಕೂಡ ಮ್ಯಾಟ್ರಸ್ ಅವೆನ್ಯೂದ್ದೆ. ಹಾಗೂ ನೀವು ನೋಡ್ತಾ ಇದ್ದೀರಲ್ಲ ವಾಲ್ಪೇಪರ್, ಅದು ಕೂಡ ಮ್ಯಾಟ್ರಸ್ ಅವೆನ್ಯೂದ್ದೆ. ಹಾಗಾಗಿ ಸುಮಾರು ಜನ ಕೇಳ್ತಾ ಇರ್ತಾರೆ ಎಲ್ಲಿಂದ ಏನು ಅಂತೇಳಿ. ಹಾಗೆ ನಾನು ಎಲ್ಲ ಡೀಟೇಲ್, ಹೇಗೂ ಹೋಮ್ ಟೂರ್ ಮಾಡ್ತಾ ಇದ್ದೀನಲ್ವ, ಹಾಗೆ ಎಲ್ಲ ಡೀಟೇಲ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಒಂದೊಂದಾಗಿ. ಹಾಗೂ ಇಲ್ಲಿ ಸ್ವಲ್ಪ ತೆಳುವಾಗಿ, ಶಿಮ್ಮರ್ ಅಂತ ಹೇಳ್ತಾರೆ, ಸ್ವಲ್ಪ ತೆಳುವಾಗಿ ಅವರು ಇದನ್ನು ಇಟ್ಟಿದ್ದಾರೆ. ಎಂತ ಗೊತ್ತುಂಟ, ಕರ್ಟನ್ಸ್ ಇಟ್ಟಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ ಕರ್ಟನ್ಸ್ ಡಿಸೈನ್ ಕೂಡ ನೀವು ನೋಡ್ಬೋದು. ಕೆಲವು ವಸ್ತುವಲ್ಲಿ ನಾವು ಕಾಂಪ್ರಮೈಸ್ ಮಾಡಲಿಲ್ಲ, ಕೆಲವು ಚೆನ್ನಾಗೇ ಬರಬೇಕು. ಯಾಕೆಂದರೆ ಈಗ ಕರ್ಟನ್ಸ್ ಎಲ್ಲ ನಾವು ಅದರಲ್ಲೆಲ್ಲ ಕಾಂಪ್ರಮೈಸ್ ಮಾಡಲಿಕ್ಕೆ ಹೋದರೆ ಬಿಸಿಲು ಎಲ್ಲ ಜಾಸ್ತಿ ಬರುವಾಗ ಎಲ್ಲ ಡಲ್ ಆಗಿ ಹೋಗುತ್ತೆ, ಸ್ವಲ್ಪ ಟೈಮಿಗೆ ಮಾತ್ರ ಬರುತ್ತೆ, ಕೆಲವು ಹರಿದೋಗುತ್ತೆ, ಕೆಲವು ಇದಾಗುತ್ತೆ. ಹಾಗಾಗಿ ಕರ್ಟನ್ಸ್ ಎಲ್ಲ ಎಲ್ಲೆಲ್ಲಿ ನೋಡಿಕೊಂಡು ಹಾಕಿದ್ದಾರೆ, ಎಲ್ಲಿ ಬಿಸಿಲು ಜಾಸ್ತಿ ಬೀಳುತ್ತೆ ಅಲ್ಲಿ ಯಾವ ರೀತಿ ಬೇಕು, ಬಿಸಿಲು ಕಮ್ಮಿ ಬೀಳುವಲ್ಲಿ ಯಾವ ರೀತಿ ಬೇಕು, ಎಲ್ಲಿ ಜಾಸ್ತಿ ಡಾರ್ಕ್ ಬೇಕು ಅಂದರೆ ನಮಗೀಗ ಚೂರು ಕೂಡ ಬಿಸಿಲು ಒಳಗೆ ಬರಬಾರ್ದು, ಅಲ್ಲಿ ಸ್ವಲ್ಪ ದಪ್ಪ, ಆ ರೀತಿ ಎಲ್ಲ ಹಾಕಿದ್ದಾರೆ. ಇಲ್ಲಿ ಹೆಚ್ಚಾಗಿ ಬೆಳಕು ನಮಗೆ ಜಾಸ್ತಿ ಬೇಕಲ್ವಾ, ಹಾಗಾಗಿ ಈ ರೀತಿ ಕರ್ಟನ್ಸ್ ಇಲ್ಲಿ ಅವರು ಸೆಲೆಕ್ಟ್ ಮಾಡಿದ್ದು ನಮ್ಮ ಇಂಜಿನಿಯರ್. ಹಾಗೂ ಅವರು ಹೇಳಿದ ಹಾಗೆಯೇ 2 ಸೈಡ್ ಕೂಡ ಈ ರೀತಿ ಸೆಂಟರ್ ಟೇಬಲ್ಸ್ ಇಟ್ಟಿದ್ದೀವಿ. ಹಾಗೂ ಕಾರ್ಪೆಟ್ ಬಂದವ್ರಿಗೆ ಈಸಿ ಆಗಲಿ ಅಂತಲೇ ಈ ರೀತಿ ಸೆಂಟರ್ ಟೇಬಲ್ಸ್ ಅವರು ಡಿಸೈನ್ ಹೇಳಿದರು ನಮಗೆ. ಅಂದರೆ ಈಗ ನಾವು ಇದನ್ನು ಡಿವೈಡ್ ಮಾಡ್ಬೋದು. ಈಗ ಇಲ್ಲಿ ಯಾರಾದರೂ ಕೂತ್ಕೊಂಡ್ರೆ ಅಲ್ಲಿ ಯಾರಾದರೂ ಕೂತ್ಕೊಂಡ್ರೆ ಆ ರೀತಿ ಡಿವೈಡ್ ಮಾಡಿ ನಾವು ಇದು ಮಾಡ್ಬೋದು. ಸಿಂಪಲಲ್ಲಿ ಇಟ್ಟಿದ್ದೀವಿ, ದೊಡ್ಡದು ಮಧ್ಯದಲ್ಲಿ ಬರುವ ಹಾಗೆ ಏನಿರಲಿಲ್ಲ, ಸಿಂಪಲ್. ನಮಗೆ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ತೊಗೊಂಡು ಹೋಗ್ಲಿಕ್ಕೆ ಕೂಡ ಈಸಿ ಆಗಬೇಕು, ಹಾಗೂ ಸಿಂಪಲಾಗಿ ಚೆನ್ನಾಗಿರಲಿ ಅಂತೇಳಿ ಈ ರೀತಿ ಸೆಂಟರ್ ಟೇಬಲ್ಸ್. ಹಾಗೂ ಇದು ಟಿ ವಿ ಕ್ಯಾಬಿನೆಟ್. ಇಲ್ಲಿ ನೀವು ಮೊದಲು ನೋಡಿರ್ಬೋದು ಯಾವ ರೀತಿ ಇತ್ತು, ಅದನ್ನು ತೆಗೆದು ಇದು ಮಾಡುವಾಗ ಹೇಗೆ ಇತ್ತು ಇದು ಟಿ ವಿ ಕ್ಯಾಬಿನೆಟ್, ಒಂದು ಡಬ್ಬ ರೀತಿ ಮಾಡಿದರು. ಆದರೆ ಇವಾಗ ನೋಡಿ ಇದು ಯಾವ ರೀತಿ ಬಂದಿದೆ ಇದರ ಲುಕ್ ಅಂತ ಹೇಳಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ಇದಕ್ಕೆ ಸಪ್ರೇಟಾಗಿ ಹಿಂದ್ಗಡೆ ಈ ರೀತಿ ಲೂವರ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿದೆ ಇದು. ನಿಮಗೆ ಕ್ಯಾಮ್ರಾದಲ್ಲಿ ಹೇಗೆ ಕಾಣುತ್ತೆ ಗೊತ್ತಿಲ್ಲ, ಆದರೆ ಸುಮಾರು ಜನ ಹೇಳ್ತಾರೆ ಕ್ಯಾಮ್ರಾಗಿಂತ ನಿಮ್ಮ ಮನೆ ಹೀಗೆ ಬಂದು ನೋಡಿದರೆ ಅದು ಯಾವ ರೀತಿ ಕಾಣ್ತಾ ಉಂಟು, ಮನೆ ಅಲ್ಲ ಇದು ಅರಮನೆ ಅಂತ ಹೇಳ್ತಾರೆ. ಅದು ನಿಜವಾಗ್ಲೂ ನೀವು ಕ್ಯಾಮ್ರಾಗಿಂತ ನಾವು ಕಣ್ಣಾರೆ ನೋಡ್ತೀವಿ ನೋಡಿ, ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಟಿ ವಿ ಕ್ಯಾಬಿನೆಟ್ ಕೂಡ ಹಾಗೆ ಸ್ವಲ್ಪ ಸಿಂಪಲ್ ಆಗಿಯೇ ಡೀಸೆಂಟ್ ಲುಕ್ ಚೆನ್ನಾಗಿ ಕಾಣುವ ಹಾಗೆ ಇಟ್ಟಿದ್ದೀವಿ. ಹಾಗೂ ಈ ರೀತಿ ಡ್ರಾಸ್ ಕೊಟ್ಟಿದ್ದಾರೆ 2, ಏನಾದರೂ ಹಾಕಲಿಕ್ಕೆ ನಮಗೆ ಆ ಸೈಡ್ ಈ ಸೈಡ್. ಹಾಗೂ ದೊಡ್ಡ ಡ್ರಾ, ಹಾಗೂ ಎಲ್ಲವನ್ನೂ ಹಿಡನ್ ಮಾಡಿದ್ದಾರೆ, ಏನು ಕೂಡ ನಿಮಗೆ ಹೊರಗಡೆ ಏನು ಕಾಣದ. ಒಂದು ಟಿ ವಿದ್ದು ವಯರ್ ಕೂಡ ನಿಮಗೆ
ಹೊರಗಡೆ ಕಾಣೋದು. ಇಡೀ ಮನೆಯಲ್ಲಿ ನೀವು ನೋಡಿ ಒಂದೇ ಒಂದು ವಯರ್ ನಿಮಗೆ ಎಲ್ಲೂ ನೇತಾಡುವಾಗೆ ಕಾಣೋದಿಲ್ಲ. ಅಷ್ಟು ಒಂದು ಕ್ಲೀನ್ ಕೆಲಸ, ಅಷ್ಟೊಂದು ಚೆನ್ನಾಗಿದೆ. ಹಾಗೂ ಇದರ ಸೈಡಲ್ಲಿ ನಾನು ಇಲ್ಲಿ ಒಂದು ಬನಾನಾ ಇದರದ್ದು ಇಟ್ಟಿದ್ದೀನಿ. ಇದು ನೀವು ಇಡುವಾಗ ಕೂಡ ನೋಡಿರ್ಬೋದು. ದೊಡ್ಡ ಪ್ಲಾಂಟನ್ನು ಇಟ್ಟಿದ್ದೀನಿ, ಯಾಕೆಂದರೆ ಇದು ಡಬಲ್ ಹೈಟ್ ಇದಲ್ವಾ, ಚಿಕ್ಕದಿಟ್ಟರೆ ಏನು ಕೂಡ ಇಲ್ಲಿ ಕಾಣೋದಿಲ್ಲ ಈ ಮನೆಯಲ್ಲಿ. ಹಾಗೆ ಇದು ದೊಡ್ಡದಾಗಿ ಒಂದು ಬನಾನದ್ದು ಇಟ್ಟಿದ್ದೀನಿ ನಾನು. ಅದಕ್ಕೊಂದು ಪಾಟ್. ಯಾವುದಾದ್ರೂ ವಸ್ತು ನಾನು ತೋರಿಸಿದ್ದು ನನಗೆ ಲಿಂಕ್ ಇದೆ ಆದರೆ ನಾನು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಅಥವಾ ಟ್ಯಾಗ್ ಮಾಡಿರ್ತೀನಿ, ಅಲ್ಲಿಂದ ನೀವು ನೋಡ್ಬೋದು. ಹಾಗೂ ಇಲ್ಲಿ ಡಬಲ್ ಹೈಟ್ ಇರೋದ್ರಿಂದ ಫ್ಯಾನ್ ಅದೆಲ್ಲ ಹಾಕಲಿಕ್ಕೆ ಆಗೋದಿಲ್ಲ, ಎ ಸಿ ಕೂಡ ಹಾಕಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವಿಲ್ಲಿ ಟವರ್ ಎ ಸಿ ಉಂಟು ನೋಡಿ, ಆ ಟವರ್ ಎ ಸಿಯನ್ನು ಇಟ್ಟಿದ್ದೇವೆ ಇಲ್ಲಿ. ಇದು ನಿಜವಾಗ್ಲೂ ಕಾಸ್ಟ್ಲಿ, ಎ ಸಿಗಿಂತ ಟವರ್ ಎ ಸಿ ತುಂಬ ಕಾಸ್ಟ್ಲಿ. ಆದರೆ ಈ ಒಂದು ಏರಿಯಾದಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ, ಟವರ್ ಎ ಸಿ ಇದ್ರೇ ಒಳ್ಳೆಯದು. ಇದು ಒಂದೇ ಇದ್ದರೆ ಸಾಕು, ಎಲ್ಲ ಫುಲ್ ಕೂಲ್ ಆಗುತ್ತೆ ಇಲ್ಲಿ ಆನ್ ಮಾಡಿ ಇಟ್ಟರೆ. ಹಾಗೆ ಚಿಂತೆ ಏನಿಲ್ಲ, ತುಂಬ ಚೆನ್ನಾಗಿ ಬಂತು ಇದು. ಮನೆ ಟೈಲ್ಸ್ ಕೂಡ ನಾವು ಕಂಪ್ಲೀಟಾಗಿ ಚೇಂಜ್ ಮಾಡಿದ್ವಿ. ನಾವು ಮೊದಲು ಬ್ಲ್ಯಾಕ್ ಆಗಿ ಆಡ್ ಆಗಿತ್ತದು, ಫುಲ್ಲು ನೋಡಿ ಈ ರೀತಿ ಟೈಲ್ಸ್ ನಮ್ಮ ಇಂಜಿನಿಯರೇ ಸೆಲೆಕ್ಟ್ ಮಾಡಿದ್ದು. ತುಂಬ ಚೆನ್ನಾಗಿ ಕಾಣ್ತಾ ಉಂಟು ಮನೆಗೆ. ಇದು ನಾವು ಟೈಲ್ಸ್ ತೊಗೊಂಡಿದ್ದು ಯುವರ್ ಪ್ರೆಸ್ಟೀಜ್ ಅಂತ ಹೇಳಿ ಉಂಟು ನೋಡಿ, ಅಲ್ಲಿಂದ ಹೆಚ್ಚಾಗಿ ನಮ್ಮ ಮನೆಗೆ ಬಂದ ಎಲ್ಲ ಟೈಲ್ಸ್ ಯುವರ್ ಪ್ರೆಸ್ಟೀಜಿಂದ. ಯಾಕೆಂದರೆ ಅದನ್ನು ಕೂಡ ಕೇಳ್ತಾ ಇದ್ರಿ ನೀವು, ಏನು ಎಲ್ಲಿಂದ ಬಂತಂತೇಳಿ. ಹಾಗೂ ಇದಕ್ಕೆ ನಾವು ನೋಡಿ ಮೆಟ್ಟಲಿಗೆಲ್ಲ ಹಾಕಿದ್ದು ಕಾರ್ಡ್ಸ್ ಅಂತ ಹೇಳ್ತಾರೆ. ಇದಕ್ಕೆ ಮ್ಯಾಚ್ ಆಗುವಾಗೆ ಅವರು ಎಲ್ಲ ಕಡೆ ಈ ಕಾರ್ಡ್ಸನ್ನು ಹಾಕಿದ್ದಾರೆ. ಅಂದರೆ ಸ್ಟೆಪ್ಸ್ ಎಲ್ಲಿ ಬರುತ್ತೆ ಅಲ್ಲಿ ಎಲ್ಲ ಉಂಟು ನೋಡಿ, ಈ ಕಾರ್ಡ್ಸನ್ನು ಅವರು ಇಟ್ಟಿದ್ದಾರೆ. ಈ ಸ್ಟೆಪ್ಸ್ ಮೊದಲು ತುಂಬ ಚಿಕ್ಕದಾಗಿತ್ತು, ಅಲ್ಲಿ ಕೂಡ ಇರಲಿಲ್ಲ, ಇಲ್ಲಿ ಕೂಡ ಇರಲಿಲ್ಲ. ಹೀಗೆ ಇಳಿಯುವಾಗ ಕೂಡ ನಮಗೆ ಕಾಲು ಸರಿಯಾಗಿ ಇಡಲಿಕ್ಕೆ ಆಗ್ತಾ ಇರಲಿಲ್ಲ. ಅದನ್ನು ಕೂಡ ಹಾಗೆ ಇದನ್ನು ದೊಡ್ಡದಾಗಿ ಮಾಡಿ ಅವರು ಈ ರೀತಿ ಚೆನ್ನಾಗಿ ಇವಾಗ ಸ್ಟೆಪ್ಸ್ ಮಾಡಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಾ ಉಂಟು. ಮೊದಲು ಈ ಮನೆಗೆಲ್ಲ ಸ್ಕರ್ಟಿಂಗ್ ಕೂಡ ಇರಲಿಲ್ಲ, ಸೈಡಿಗೆ ಸ್ಕರ್ಟಿಂಗ್ ಕೂಡ ಎಲ್ಲ ತೆಗೆದಿಟ್ಟಿದ್ರು. ಕೊಟ್ಟೇ ಇರಲಿಲ್ಲ ನಮ್ಮ ಮೊದಲಿನ ಎಂತ ಹೇಳ್ತಾರೆ ಆರ್ಕಿಟೆಕ್ಟ್, ಇಂಟರ್ನ್ಯಾಷನಲ್ ಆರ್ಕಿಟೆಕ್ಟ್ ಅವರು ಕೊಟ್ಟಿರಲಿಲ್ಲ. ಹಾಗೆ ಮತ್ತು ಇವರು ಇಂಜಿನಿಯರ್ ಎಲ್ಲ ಕಡೆ ಸ್ಕರ್ಟಿಂಗನ್ನೆಲ್ಲ ಹಾಕಿಸಿ ಸೀಲ್ ಮಾಡಿಸಿಬಿಟ್ರು. ಇಲ್ದ್ರೆ ಏನಾಗುತ್ತೆ, ನೀರು ಲೀಕ್ ಆಗೋದು ಅಥವಾ ಒರೆಸುವಾಗೆಲ್ಲ ಸೈಡಿಗೆ ಹೋಗೋದು, ಈ ರೀತಿ ಎಲ್ಲ ಆಗುತ್ತೆ. ಓಕೆ, ನೆಕ್ಸ್ಟ್ ಇದು ಕೂಡ ನೀವು ಲಿವಿಂಗ್ ರೂಮ್ ಹೇಳ್ಬೋದು, ಏನು ಹೇಳ್ಬೋದು. ಇಲ್ಲಿ ಕೂಡ ಸ್ವಲ್ಪ ಜಾಗ ತುಂಬ ಚೆನ್ನಾಗಿದೆ, ಸ್ಪೇಸ್. ಹಾಗೂ ಈ ರೀತಿ ಹೊರಗಡೆ ಹೋಗ್ಲಿಕ್ಕೆ, ಇಲ್ಲಿಂದ ಹೊರಗಡೆ ಹೋಗ್ಲಿಕ್ಕೆ ಇಲ್ಲಿ ಬಾಗಿಲು ಕೂಡ ಇದೆ. ಹಾಗೂ ಇಲ್ಲಿಂದ ತುಂಬ ಚೆನ್ನಾಗಿ ಗಾಳಿ ಕೂಡ ಬೀಸ್ತಾ ಇರುತ್ತೆ. ಮೊದಲು ಇಲ್ಲಿ ಎಷ್ಟು ವರ್ಸ್ಟ್ ಆಗಿತ್ತಂದರೆ ಇಲ್ಲಿ ಏನು ಮಾಡೋದಂತೇಳಿ ಯಾರಿಗೂ ಗೊತ್ತಿರಲಿಲ್ಲ. ಮೊದಲಿನ ಇಂಜಿನಿಯರ್ ಇರಲಿ, ನಮ್ಮ ಆರ್ಕಿಟೆಕ್ಟ್ ಇರಲಿ, ಯಾರಿಗೂ ಕೂಡ. ಇಲ್ಲಿ ಒಂಥರ ಕಂಬ ಎಲ್ಲ ಹಾಕಿ ಅದನ್ನು ಗಲೀಜು ಮಾಡಿ ಒಟ್ರಸಿ ಮಾಡಿಟ್ಟಿದ್ರು. ನಮಗೆ ಹಿಂದ್ಗಡೆ ಬಾಗಿಲು ಕೂಡ ಇರಲಿಲ್ಲ. 1 ವರ್ಷ ನಾವು ಮನೆಯಲ್ಲಿ ಇದ್ವಿ, ಹಿಂದ್ಗಡೆ ಬಾಗಿಲಿಲ್ಲದೆ ಈ ಮನೆಯಲ್ಲಿ ಇದ್ವಿ ನಾವು, ಪರದೆ ಎಲ್ಲ ಹಾಕಿ ನೀವು ನೋಡಿರ್ಬೋದು. ಆಮೇಲೆ ಯಾರಿಗೂ ಏನು ಮಾಡೋದಂತೇಳಿ ಐಡಿಯಾ ಇಲ್ಲ. ಆ ರೀತಿ ಬಾಗಿಲು ಮಾಡಲಿಕ್ಕೂ ಅಲ್ಲ, ಏನು ಮಾಡಲಿಕ್ಕಲ್ಲ, ತುಂಬ ವರ್ಸ್ಟ್ ಆಗಿತ್ತು. ನೀವು ನಂದು ಮನೆದು ಒಂದೊಂದು ವಿಡಿಯೋ ನೋಡಿದರೆ, ನಾನು ಆಗುವಾಗ ಹಾಕಿದ್ದೀನಿ, ಆವಾಗ ನೀವು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಈ ಗೋಡೆಯನ್ನೆಲ್ಲ ಎಕ್ಸ್ಟ್ರಾ ಕಟ್ಟಿ ನಾವು ಈ ರೀತಿ ಎಲ್ಲ ಡಿಸೈನ್ ಕೊಟ್ಟರು ಲಾಸ್ಟಿಗೆ. ಇಲ್ಲಿ ಯಾವ ರೀತಿ ಬಾಗಿಲು ಕೂಡ ಆಗ್ತಾ ಇರಲಿಲ್ಲ. ಈಗ ಸಣ್ಣ ಸ್ಟ್ರೇಟ್ ಬಾಗಿಲು ಕೊಟ್ಟರೆ ತುಂಬ ಗಿಡ್ಡ ಆಗ್ತಾ ಇತ್ತು. ಏನು ಮಾಡೋದು ಅಂತ ಹೇಳಿ ಗೊತ್ತಾಗ್ತಿಲ್ಲ. ನಮ್ಮ ಮತ್ತೆ ಇಂಜಿನಿಯರ್ ಇದಕ್ಕೆ ತುಂಬ ಅವರು ತಲೆ ಓಡಿಸಿ ತುಂಬ ಕಷ್ಟ ಆಗಿದೆ ಅವರಿಗೆ. ನಮ್ಮ ಮನೆ ಅಂದರೆ ಹೊಸದಾಗಿ ಮನೆ ಕಟ್ಟೋದು ದೊಡ್ಡದಲ್ಲ, ಆದರೆ ಕಟ್ಟಿದ ಮನೆಯನ್ನು, ಹಾಳಾದ ಮನೆಯನ್ನು ಮತ್ತೆ ಹೊಸ ಸ್ಥಿತಿಗೆ ತರುವುದುಂಟಲ್ಲ, ಆ ಒಂದು ಶೇಪಿಗೆ ತರೋದು ತುಂಬ ಕಷ್ಟ. ಹಾಗೆ ಈ ರೀತಿ ನೋಡಿ ಬಾಗಿಲು ಮಾಡಿದರು ಅವರು. ನೋಡಿ ಇದು ನೋಡಲಿಕ್ಕೂ ತುಂಬ ಚೆಂದ ಕಾಣುತ್ತೆ. ಹಾಗೂ ಬೇರೆ ಆಪ್ಷನ್ ಕೂಡ ಇರಲಿಲ್ಲ, ಇದೇ ರೀತಿ ಮಾಡಬೇಕಿತ್ತು. ಇಲ್ಲಿ ಇಲ್ದ್ರೆ ಫುಲ್ ಕ್ಲೋಸ್ ಮಾಡಬೇಕಿತ್ತು, 2 ಆಪ್ಷನ್ ಇತ್ತು. ಅದೀಗ ಹೇಗೆ ಎಷ್ಟು ಚೆನ್ನಾಗಾಯ್ತು ಅಂದರೆ, ಎಷ್ಟು ದೊಡ್ಡ ಬಾಗಿಲು ಕೂಡ ಆಯಿತು. ಇಲ್ಲಿ ಬರುವಾಗ ಒಂದು ಸ್ಟೆಪ್ ಇದೆ ಈ ರೀತಿ. ಹಾಗೂ ಹೊರಗಡೆ ನೋಡಿ ಯಾವ ರೀತಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಇದು ಬಂದಿದೆ. ಇಲ್ಲಿ ಕೂತ್ಕೊಳ್ಳಿಕ್ಕೆ ಅದಕ್ಕಿದಕ್ಕೆಲ್ಲ ಒಳ್ಳೆ ಜಾಗ ಕೂಡ ಉಂಟು, ತನ್ನ ಗಾಳಿ ಕೂಡ ಬರ್ತಾ ಇರುತ್ತೆ ಇಲ್ಲಿ. ಈ ರೀತಿ ಕೆಳಗಿಳಿಯುವಾಗ 2 ಮೆಟ್ಲು ಹಾಗೂ ಸೀಲಿಂಗ್ ಅದೆಲ್ಲ ಆಗಿ ತುಂಬ ಚೆನ್ನಾಗಿದೆ ಈ ಜಾಗ. ಇಲ್ಲಿಂದ ಹೊರಗೆ ಬರುವಾಗ ಕಾಣೋದು ಇಲ್ಲಿ ಒಂದು ಸ್ಪೇಸ್ ಇದೆ. ಇಲ್ಲಿ ನಾವು ಸ್ವಲ್ಪ ಗಾರ್ಡನಿಂಗ್ ಏರಿಯಾ ಮಾಡಬೇಕಂತ ಹೇಳಿ ಎನಿಸಿದ್ದೀವಿ. ಸ್ವಲ್ಪ ಬಜೆಟಲ್ಲಿ ಪ್ರಾಬ್ಲಮ್ ಆಗಿ ಎಲ್ಲ ಅಲ್ಲಲ್ಲಿ ಬಿಟ್ಟಿದ್ದೀವಿ. ಹಾಗೂ ಸುಮಾರು ಜನ ಸ್ವಿಮ್ಮಿಂಗ್ ಪೂಲಲ್ಲಿ ಇದೆಲ್ಲಿ ಕೇಳ್ತಾ ಇರ್ತಿಲ್ಲ, ಇದೆಲ್ಲ ಇದೇ ಜಾಗದಲ್ಲಿ ಬರುತ್ತೆ ಇಲ್ಲೇ. ಆದರೆ ಅದೇ ಸ್ವಲ್ಪ ಪ್ರಾಬ್ಲಮ್ ಆಗಿ ಸ್ವಲ್ಪ ನಿಲ್ಲಿಸಿದ್ದೀವಿ. ನೆಕ್ಸ್ಟ್ ಆಗುವಾಗ ಮಾಡೋದಂತ ಹೇಳಿ. ಹಾಗೂ ಇಲ್ಲೇ ಬರುತ್ತೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ. ಈ ಏರಿಯಾದಲ್ಲಿ ಸ್ವಿಮ್ಮಿಂಗ್ ಪೂಲು, ಬಾರ್ಬಿಕ್ಯೂ ಸೆಕ್ಷನ್ ಎಲ್ಲ ಬರಲಿಕ್ಕೆ ಉಂಟು. ಅದು ನೆಕ್ಸ್ಟ್ ಆಗುವಾಗ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಕೂಡ ಹಾಗೆಯೇ, ಇದು ಸ್ವಿಮ್ಮಿಂಗ್ ಪೂಲಿಗೆ ನಮ್ಮದಂದರೆ
ಸ್ವಿಮ್ಮಿಂಗ್ ಪೂಲಿಗೆ ಹೋಗೋ ಮೊದಲು ಸ್ನಾನ ಎಲ್ಲ ಮಾಡಿ ನೀರೆಲ್ಲ ಹಾಕಿ ಹೋಗಬೇಕು. ಹಾಗೆ ಆ ಏರಿಯಾ ಕೂಡ ಮಾಡಿಕೊಟ್ಟಿದ್ದಾರೆ ನಮಗೆ ಅಲ್ಲಿ ಸಪ್ರೇಟಾಗಿ. ಹಾಗೂ ಅದರ ಸ್ವಿಮ್ಮಿಂಗ್ ಪೂಲಿದ್ದು ಮಿಷಿನ್ ಮೋಟರೆಲ್ಲ ಬರುತ್ತೆ ದೊಡ್ಡದು, ಅದೆಲ್ಲ ಇಡಲಿಕ್ಕೆಲ್ಲ ಸಪ್ರೇಟಾಗಿ ನೋಡಿ ಅಲ್ಲಿ ಒಂದು ಇದು ಕೊಟ್ಟರು. ಹಾಗೆ ಇಲ್ಲಿ ಶೇಡಿಗೆ ಎಕ್ಸ್ಟ್ರಾ ಇದೆಲ್ಲ ಎಕ್ಸ್ಟ್ರಾ ಕಟ್ಟಿದ್ದು. ಮೊದಲು ಸೀದಾ ಮಳೆ ನೀರು ಬಂದರೆ ಉಂಟು ನೋಡಿ, ಸೀದಾ ಮೆಟ್ಲಿಗೆ ಬರೋದು ಎಲ್ಲ ಮಳೆ ನೀರು, ಎಲ್ಲಿ ಕೂಡ ಶೇಡ್ ಇರಲಿಲ್ಲ. ಹಾಗೆ ಇದು ಎಕ್ಸ್ಟ್ರಾ ಮಾಡಿ ಇವಾಗ ನೀರು ಕೂಡ ಬೀಳೋದಿಲ್ಲ, ಏನು ಕೂಡ ಬೀಳೋದಿಲ್ಲ. ತುಂಬ ಚೆನ್ನಾಗಿ ಇದನ್ನೆಲ್ಲ ಶೇಡಿಗೆ ಎಕ್ಸ್ಟ್ರಾ ಇದು ಕಟ್ಟಿ ಎಲ್ಲ ಕೊಟ್ಟಿದ್ದಾರೆ. ಈ ರೀತಿ ಬರುತ್ತೆ ನಮ್ಮದು ಮನೆ ಹೊರಗಡೆ ಬರುವಾಗ. ಆಮೇಲೆ ಎಷ್ಟೊಂದು ಇದು ಮಾಡಿದ್ದೀವಿ ಅಂದರೆ ಈ ಮನೆಗೆ ನೋಡಿ, ಈ ಬಾಗಿಲು ತೆಗೆದ್ರೆ ಈ ಬಾಗಿಲಿಂದ ಆ ಬಾಗಿಲು ಎಂಟ್ರೆನ್ಸಿಂದ ಎಂಡ್ ಬಾಗಿಲು, ಇದು ಹೊರಗಡೆಯಿಂದ ಎಂಟ್ರೆನ್ಸ್ ಬಾಗಿಲು ನೋಡಿ ಕರೆಕ್ಟಾಗಿ ಕಾಣುವ ಹಾಗೆ ನೇರದಲ್ಲಿ ಮಾಡಿದ್ದಾರೆ. ಇದನ್ನು ನೋಡ್ಬೋದು ನೀವು. ಅಲ್ಲಿ ನಾವು ನಿಂತರೆ ಉಂಟಲ್ಲ, ಇಲ್ಲಿ ಓಪನ್ ಕರೆಕ್ಟ್ ಕಾಣುತ್ತೆ. ಇದು ಇಲ್ಲಿ ನಿಂತರೆ ಅಲ್ಲಿದು ಫುಲ್ ಓಪನ್, ಆ ರೀತಿ ಕರೆಕ್ಟಾಗಿ ಕಾಣುತ್ತೆ. ಈ ರೀತಿ ಇಟ್ಟಿದ್ದೀವಿ. ಹಾಗೂ ಎಲ್ಲ ಬಾಗಿಲು ಕೂಡ ಎಂಟ್ರೆನ್ಸ್ ಇದ್ದಿರಲಿ ಹಿಂದ್ಗಡೆದಿರಲಿ ಆದಷ್ಟು ಅಗಲವಾಗಿ ಇಟ್ಟಿದ್ದೀವಿ. ಏನಾದರೂ ತರಲಿಕ್ಕೆ ವಸ್ತಿರಲಿ ಅಥವಾ ಕೂತ್ಕೊಳ್ಳಿಕ್ಕೆ ಕಾಣಲಿಕ್ಕೆ ಎಲ್ಲದಕ್ಕೂ ಚೆನ್ನಾಗಿ ಕಾಣುತ್ತೆ. ಆದಷ್ಟು ಅಗಲವಾಗಿದ್ದರೆ ಒಳ್ಳೆಯದು ಅಂತ ಹೇಳಿ ಹಾಗೆ. ಹಾಗೂ ಫಾಯರ್ ರೂಮಿನಿಂದ ಹಾಗೂ ಹೀಗೆ ಇಲ್ಲಿ ಬರುವಾಗ ಫಸ್ಟಿಗೆ ನಮಗೆ ವಾಟರ್ ಬಾಡಿ ಕಾಣುತ್ತೆ. ಇದು ನನ್ನ ಫೇವ್ರೇಟ್, ನನಗೆ ಬೇಕಂತ ಹೇಳಿಯೇ ನಾನು ಮಾಡಿಸಿದ್ದು. ಆದರೆ ಮೊದಲು ಹೇಗಿತ್ತೆಂದರೆ ಇಲ್ಲಿಂದ ಅಲ್ಲಿ ತನಕ ಇತ್ತದು, ತುಂಬ ಗಲೀಜಿತ್ತು. ಅದನ್ನು ಗಿಡ್ಡದಾಗಿ ಮಾಡಿ ತುಂಬ ಚೆನ್ನಾಗಿ ಮಾಡಿ ಅದಕ್ಕೆ ಬೇಕಾದ ಟೈಲ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ಈ ರೀತಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ನೀರಿನ ಒಂದು ಶಬ್ದ ಉಂಟಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ, ಏನೋ ಒಂದು ಟೆನ್ಷನ್ ಎಲ್ಲ ಇದ್ದರೆ ಏನಿದ್ರು ಜಸ್ಟ್ ಆ ಶಬ್ದ ಕೇಳ್ತಾ ಇದ್ದರೆ ಮನಸ್ಸಿಗೆ ಒಂಥರ ಶಾಂತಿ. ಹಾಗಾಗಿ ನಾನು ಎನಿಸಿದ್ದು ನನಗೆ ಒಂದು ಬೇಕಿತ್ತು ಈ ರೀತಿ ವಾಟರ್ ಬಾಡಿ. ತುಂಬ ಚೆನ್ನಾಗಿದೆ, ಆ ಶಬ್ದ ಕೇಳ್ತಾನೇ ಇರಬೇಕಂತ ಎನಿಸುತ್ತೆ. ಅದು ನಾನು ಎಲ್ಲಿಟ್ಟಿದ್ದೀನಿ ಅಂದರೆ ಕರೆಕ್ಟಾಗಿ ನಮ್ಮದು ಪ್ರೇಯರ್ ರೂಮ್ ಉಂಟು ನೋಡಿ, ಅದರ ಪಕ್ಕದಲ್ಲೇ ಉಂಟು. ಹಾಗಾಗಿ ಅಲ್ಲಿ ಪ್ರೇಯರ್ ಮಾಡ್ತಾ ಆ ನೀರಿನ ಶಬ್ದ ಕೇಳ್ತಾ ಉಂಟಲ್ಲ, ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಅದು ನಮಗೆ ಮಾತ್ರ ಗೊತ್ತು ಅದರದ್ದು ಫೀಲಿಂಗ್. ಹಾಗೆ ನೋಡಿ ಈ ರೀತಿ ಉಂಟದು. ಇಲ್ಲಿ ನಾವು ಇದನ್ನು ಓಪನ್ ಆಗಿ ಇಟ್ಟಿದ್ದೀವಿ, ಇದರ ಓಪನ್ ಸ್ಕೈ ರೀತಿ. ಇದರ ಬೆಳಕು ಉಂಟು ನೋಡಿ, ತುಂಬ ಚೆನ್ನಾಗಿ ಇಲ್ಲಿ ಹಾಲಿಗೆ ಬೀಳುತ್ತೆ. ಎಷ್ಟು ಬೆಳಕಿರುತ್ತೆ ಮನೆಯಲ್ಲಿ, ಎಷ್ಟು ಗಾಳಿ ಇರುತ್ತೆ ಅಷ್ಟು ಒಳ್ಳೆಯದು. ಹಾಗಾಗಿ ಇಲ್ಲಿ ಕೂಡ ನೀವು ಮನೆಯಲ್ಲಿ ನೋಡ್ಬೋದು, ಕತ್ಲೆ ಎಲ್ಲಿ ಕೂಡ ಕಾಣೋದಿಲ್ಲ ನಿಮಗೆ. ತುಂಬ ಚೆನ್ನಾಗಿದೆ ಇದು ನೋಡ್ಬೋದು. ಆದರೆ ಇದು ಮೊದಲು ತುಂಬ ವರ್ಸ್ಟ್ ಆಗಿ ಮಾಡಿದರು, ಅದರ ಮೇಲೆ ಲೀಕೇಜಸ್ ಕೂಡ ಇತ್ತು. ಇದು ಅದನ್ನು ಒಂದು ಐಡಿಯಾ ಮಾಡಿ ಅದಕ್ಕೊಂದು POP ವರ್ಕ್ ಕೊಟ್ಟು ಅದಕ್ಕೆ ಸ್ವಲ್ಪ ಬ್ಲರ್ ಹಾಕಿ ಮಿರರ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಇವಾಗ ಮಾಡಿಕೊಟ್ಟಿದ್ದಾರೆ. ನಮ್ಮ ಮನೆಯಲ್ಲಿ ಗೃಹ ಪ್ರವೇಶ ಆದ ಟೈಮಲ್ಲಿ ಫಸ್ಟ್ ಇದು ಗೃಹ ಪ್ರವೇಶ ಆಗಿತ್ತು ನೋಡಿ, ಆವಾಗ ಸ್ಟೆಪ್ಸೇ ಇರಲಿಲ್ಲ. ಅಂದರೆ ಸ್ಟೆಪ್ಸ್ ಇತ್ತು, ಅದಕ್ಕೆ ಗ್ರಿಲ್ ಇಲ್ಲ, ಹಾಗೂ ಸ್ಟೆಪ್ಸಿಗೆ ಏನಿಲ್ಲ. ದೊಡ್ಡ ಟಾಸ್ಕ್ ಅಂದರೆ ನಮ್ಮ ಇಂಜಿನಿಯರ್ಗೆ, ಇವಾಗಿನ ಇಂಜಿನಿಯರ್ಗೆ ನಮ್ಮ ಸ್ಟೆಪ್ಸ್ ತುಂಬ ಅವರು ಕಷ್ಟ ಇತ್ತು. ಯಾಕೆಂದರೆ ಅಷ್ಟು ವರ್ಸ್ಟ್ ಇತ್ತು ಇಲ್ಲಿದ್ದು ಎಲ್ಲ ಇದು. ಆದರೆ ತುಂಬ ಕಷ್ಟ ಆಗಿದ್ದವರಿಗೆ ಈ ಸ್ಟೆಪ್ಸ್ ಇದು ಮಾಡಲಿಕ್ಕೆ ಯಾವ ರೀತಿ ಏನು ಕೊಡಬೇಕು, ಎಲ್ಲಿಂದ ಯಾವ ರೀತಿ ಗ್ರಿಲ್ ಕೊಡಬೇಕು, ಯಾಕೆಂದರೆ ಇದು ಗಟ್ಟಿ ಉಂಟಾ ಮೊದಲು ಮಾಡಿದ್ದು ಇಲ್ವಾ, ಹೇಗೆ ಮಾಡಿದ್ದಾರೆ ಏನು ಅಂತ ಹೇಳಿ ತುಂಬ ತಲೆ ಓಡಿಸಿ ಆಮೇಲೆ ಅವರು ಈ ರೀತಿ ಮಾಡಿದ್ರು. ಇದು ಇಲ್ಲಿ ಇದಕ್ಕೆ ಕಾರ್ಡ್ಸನ್ನು ಇದು ಮಾಡಿದ್ದಾರೆ, ಹಾಗೂ ಕೆಳಗಡೆ ವುಡ್ ಬಾಕ್ಸ್ ಮಾಡಿ ಆಮೇಲೆ ಅದಕ್ಕೆ ಆಕ್ರಿಲಿಕ್ ಇದು ಕೊಟ್ಟಿದ್ದಾರೆ. ತುಂಬ ಕಷ್ಟ ಆಯಿತು ಇದು ಮಾಡಲಿಕ್ಕೆ, ಮಾತ್ರ ತುಂಬ ಇದಾಯಿತು. ಒಂಥರ ಬೀಮ್ ಎಲ್ಲ ಬಂದು ಸೈಡಿಗೆ ಈ ರೀತಿ ಎಲ್ಲ ಇತ್ತು. ಅದನ್ನು ಎಷ್ಟು ಚೆನ್ನಾಗಿ ಅವರು ಮಾಡಿಕೊಟ್ರು ಅಂದರೆ ಇದೊಂದು ತುಂಬ ಚೆನ್ನಾಗಿ ಈಗ ಬಂದಿದೆ. ಇದು ಮೇನ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಇದು ಕೂಡ ನಮ್ಮ ಮನೆಯಲ್ಲಿ ಒಂದು, ಅದಕ್ಕೆ ಅವರು ಟೆಕ್ಸ್ಚರ್ ಪೇಂಟಿದ್ದು ಡಿಸೈನ್ ಎಲ್ಲ ಕೊಟ್ಟು ಅದಕ್ಕೆ ಬೇರೆ ಕೆಲಸದವ್ರು ಬಂದಿದ್ದರು. ಆಮೇಲೆ ಒಂಥರ ಶೈನಿಂಗ್ ರೀತಿ ಬರುತ್ತೆ ನೋಡಿ ಆ ಪೇಂಟು, ಆ ರೀತಿ ಪೇಂಟ್ ಕೊಟ್ಟಿದ್ದಾರೆ ಅದಕ್ಕೆ. ರೈಲಿಂಗ್ಸ್ ಅಂದರೆ ಸುಮಾರು ರೀತಿಯ ಪ್ಲ್ಯಾನ್ಸ್ ಇತ್ತು, ಆದರೆ ಇದು ಯಾವುದು ಕರೆಕ್ಟಾಗಿ ಇರಲಿಲ್ಲ ಮೊದಲಿದ್ದು. ಹಾಗಾಗಿ ಲಾಸ್ಟಿಗೆ ಈ ರೀತಿ ಅವರು ಪ್ಲ್ಯಾನ್ ಕೊಟ್ಟರು. ಆದರೆ ಇದು ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಉಂಟು. ಎಷ್ಟೊಂದು ಪರ್ಫೆಕ್ಟ್ ಅವ್ರದ್ದು ಕೆಲಸದಲ್ಲಿ ಅಂದರೆ ಅವರು ಎಷ್ಟೊಂದು ಪರ್ಫೆಕ್ಷನ್ ಇದೆ ಅಂದರೆ, ಅವರು ಜಸ್ಟ್ ಇಲ್ಲಿ ಒಂದು ರಾಡ್ ಉಂಟು ನೋಡಿ, ಇದಕ್ಕೆ ರೈಲಿಂಗ್ಸಿಗೆ ನಾವು ರಾಡ್ ಹಾಕ್ತೀವಿ ನೋಡಿ, ಆ ರಾಡ್ ಕೂಡ ಕಾಣಬಾರ್ದಂತೇಳಿ ಅದಕ್ಕೆ ಕೂಡ ಬಾಕ್ಸ್ ರೀತಿ ಮಾಡಿ ನೋಡಿ ಯಾವ ರೀತಿ ಇದು ಮಾಡಿದ್ದಾರೆ ನೋಡಿ. ಎಲ್ಲ ಕೆಲಸದಲ್ಲೂ ಅವರಿಗೆ ಪರ್ಫೆಕ್ಟ್ ಬೇಕು. ಚೂರು ಕೂಡ ಈಚಿಂದ ಆಚೆ ಆಚಿಂದ ಆಚೆ ಇಂಚಲ್ಲಿ ಕೂಡ ಆಚೆ ಈಚೆ ಇದ್ದರೆ ಅದನ್ನು ಅವರು ಸರಿ ಮಾಡಿಸ್ತಾರೆ, ಅದನ್ನು ಸರಿ ಮಾಡ್ತಾರೆ, ಬಂದು ನೋಡ್ತಾರೆ. ಎಲ್ಲ ಕೆಲಸದಲ್ಲೂ ಉಂಟಲ್ಲ, ನಾನು ಏನು ಹೇಳಲಿ, ನಮ್ಮದು ಪುಣ್ಯ ಅಂತ ಹೇಳಬೇಕು ಆ ಇಂಜಿನಿಯರ್ ನಮಗೆ ಸಿಕ್ಕಿದ್ದು. ಹಾಗೂ ಇಲ್ಲಿ ನಾನೊಂದು ರಾಕಿಂಗ್ ಚೇರ್ ರೀತಿ ಇಟ್ಟಿದ್ದೀನಿ, ಡ್ಯಾಡಿ ಅಮ್ಮ ಎಲ್ಲ ಕೂತ್ಕೊಳ್ಳಿಕ್ಕೆ ಆಗುತ್ತೆ ಅಂತೇಳಿ. ಯಾಕಂದರೆ ಇಲ್ಲಿಂದ ತುಂಬ ಚೆನ್ನಾಗಿ ಗಾಳಿ ಎಲ್ಲ ಬೀಸ್ತಾ ಇರುತ್ತೆ. ಹಾಗಾಗಿ ನಾನು ಈ ಚಾರನ್ನು ಇಲ್ಲಿಗೆ ಇಟ್ಟಿದ್ದೀನಿ.
ಹಾಗೂ ಅದರ ಹಿಂದ್ಗಡೆ ನಮ್ಮ ಹತ್ರ ಒಂದು ಪ್ಲ್ಯಾಂಟ್ ಇತ್ತು. ಆ ಪ್ಲ್ಯಾಂಟ್ ಹಾಗೂ ದೊಡ್ಡದಾದೊಂದು ಪಾಟ್, ಈ ಪಾಟ್ ಕೂಡ ನಮಗೆ ಕಿರಣ್ ಅವರು ಗಿಫ್ಟ್ ಆಗಿ ಕೊಟ್ಟಿದ್ದರು. ತುಂಬ ಚೆನ್ನಾಗಿದೆ ಇದು. ಅವ್ರು ತಂದು ಯಾವ ಜಾಗದಲ್ಲಿ ಇಟ್ಟಿದ್ರು ನೋಡಿ, ಅದೇ ಜಾಗದಲ್ಲಿ ಅದು ಉಂಟು. ತುಂಬ ಚೆನ್ನಾಗಿ ಕಾಣ್ತಾ ಉಂಟು ಈ ಒಂದು ಲುಕ್ ಇಲ್ಲಿಗೆ. ಇಲ್ಲಿ ಅಂದರೆ ನೀವು ಎನಿಸ್ಬೋದು ತುಂಬ ಪ್ಲೇನ್ ಆಯಿತು ಅಥವಾ ಇಲ್ಲಿ ಏನಾದರೂ ಮಾಡ್ಬೋದಿತ್ತು ಅಂತೇಳಿ. ನಮಗೂ ಪ್ಲ್ಯಾನ್ ಇತ್ತು, ಹಾಗೂ ನಮ್ಮ ಇಂಜಿನಿಯರ್ ಕೂಡ ಪ್ಲ್ಯಾನ್ ಮಾಡಿದರು ಇಲ್ಲಿ ನಾವು ಸ್ವಲ್ಪ ಗ್ರೀನರ್ ರೀತಿ ತುಂಬ ಚೆನ್ನಾಗಿ ಮಾಡಲಿಕ್ಕೆ. ಆದರೆ ನಾವೇ ಅದನ್ನು ಇವಾಗ ಸದ್ಯಕ್ಕೆ ಏನೂ ಬೇಡ ಅಂತ ಹೇಳಿ ಸ್ಟಾಪ್ ಮಾಡಿದ್ದೀವಿ. ನೆಕ್ಸ್ಟ್ ಮುಂದೆ ನೋಡೋಣ. ನಮ್ಮ ಸ್ವಲ್ಪ ಬಜೆಟ್ ಸ್ವಲ್ಪ ಮೇಲೆ ಬರುತ್ತೆ ನೋಡಿ, ಆವಾಗ ನೋಡೋಣ ಅಂತ ಹೇಳಿ. ಹಾಗೆ ನೆಕ್ಸ್ಟ್ ಅಲ್ಲಿಂದ ನೋಡಿ ಕೆಳಗಿಳಿಯುವಾಗ ಎಲ್ಲಿ ಪ್ಲೇನ್ ಇತ್ತು ಒಂದು ಬೀಮ್ ಕೊಟ್ಟು ತುಂಬ ಗಲೀಜು ಕಾಣ್ತಾ ಇತ್ತು. ಅದಕ್ಕೆ ಅವರು ಈ ರೀತಿ ಒಂದು ಸ್ಕ್ವೇರ್ ಒಂದು ಮಾಡಿಕೊಟ್ರು. ಇಲ್ಲಿ ನಾವು ಬೇಕಿದ್ರೆ ಪ್ಲಾಂಟ್ ಬಾಕ್ಸ್ ಇಡ್ಬೋದು. ಅದಕ್ಕೆ ಇಲ್ಲಿ ಕೂಡ ಅವರು ಸುಮಾರು ನಮಗೆ ಡಿಸೈನ್ ಹೇಳಿದರು, ಈ ರೀತಿ ಮಾಡ್ಬೋದು ಆ ರೀತಿ ಮಾಡ್ಬೋದು ಅಂತ ಹೇಳಿ. ಆದರೆ ಆ ಟೈಮಲ್ಲಿ ನಮಗೆ ಏನು ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಈ ರೀತಿ ಸ್ವಲ್ಪ ವೈಟ್ ಫ್ಲವರ್ ಹಾಗೂ ಗ್ರೀನರಿಯಲ್ಲಿ ಈ ರೀತಿ ಇಟ್ಟಿದ್ದೀವಿ ಇವಾಗ ಸದ್ಯಕ್ಕೆ. ಮುಂದೆ ನೋಡೋಣ, ಏನಾದರೂ ಮಾಡಲಿಕ್ಕಿದ್ರೆ ಆ ಜಾಗದಲ್ಲಿ ಕೂಡ ಮಾಡ್ಬೋದು. ಓಕೆ, ಇದು ನನ್ನ ಫೇವ್ರೆಟ್ ಪ್ರೇಯರ್ ರೂಮ್. ಇದು ನಾನು ಮೊದಲಿಂದ ಕೂಡ ಆಸೆ ಪಟ್ಟಿದ್ದೆ. ನಮ್ಮ ಮನೆಗೆ ಸಪ್ರೇಟಾಗಿ ಎಲ್ಲರಿಗೂ ರೂಮ್ ಇರುತ್ತೆ, ಎಲ್ಲದಕ್ಕೊಂದಿರುತ್ತೆ. ಪ್ರೇಯರಿಗೆ ಕೂಡ ಸಪ್ರೇಟ್ ಆಗಿರ್ಬೇಕಂತ ಹೇಳಿ. ಹಾಗಾಗಿ ಇಲ್ಲಿ ಒಂದು ಪ್ರೇಯರ್ ರೂಮು. ಇದು ಎಷ್ಟು ಚೆನ್ನಾಗಿ ಬಂತು. ಮೊದಲು ಹೇಗಿತ್ತು, ನಾನು ಆಸೆ ಪಟ್ಟಂಗೆ ಏನೂ ಆಗಿರಲಿಲ್ಲ. ಆದರೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲರೂ ಯಾರು ಬಂದರೂ ಹೇಳ್ತಾರೆ ನಿಮ್ಮ ಪ್ರೇಯರ್ ರೂಮ್ ತುಂಬ ಚೆನ್ನಾಗಿದೆ ಅಂತ ಹೇಳಿ. ಸಿಂಪಲ್ ಆಗಿದೆ ಹಾಗೂ ತುಂಬ ಚೆನ್ನಾಗಿದೆ. ಆ ಒಂದು ಕನ್ಸೋಲು ಎಲ್ಲ ಮಾಡಿ ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಕನ್ಸೋಲ್ ಮಾಡಿದ್ದಾರೆ. ಹಾಗೂ ಎಲ್ಲ ಕಡೆ ನೀವು ನೋಡ್ಬೋದು, ಎಲ್ಲದಕ್ಕೂ ಅವರು ಲೆಗ್ಗನ್ನು ಕೊಟ್ಟಿದ್ದಾರೆ. ಲೆಗ್ ಯಾಕೆ ಕೊಟ್ಟಿದ್ದಾರೆ ಅಂದರೆ ನಮಗೆ ಒಂದು ಗುಡಿಸ್ಲಿಕ್ಕೆ ಈಸಿ ಆಗಲಿ ಅಂತೇಳಿ, ಅಥವಾ ನೀರು ಬಿದ್ದು ಏನು ಫರ್ನಿಚರ್ ಹಾಳಾಗಬಾರ್ದು ಏನಾಗಬಾರ್ದು ಅಂತ ಎಲ್ಲ ಕಡೆ ಅವರು ಲೆಗ್ ಕೊಟ್ಟಿದ್ದಾರೆ. ನೀವು ಟಿ ವಿ ಕ್ಯಾಬಿನೆಟ್ ನೋಡಿ ಅಥವಾ ಯಾವುದೇ ಏನು ಕೂಡ ನೋಡಿ, ಎಲ್ಲದಕ್ಕೂ ಅವ್ರು ಲೆಗ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಯಾವ ರೀತಿ. ಹಾಗೂ ಡ್ರಾ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಇದು. ಇದು ಕೂಡ ಆಕ್ರಿಲಿಕ್ ಇದರದ್ದು, ಅವರು ಪ್ರೀಮಿಯಂ ಲುಕ್ ಕಾಣಲಿ ಅಂತ ಹೇಳಿ ಆಕ್ರಿಲಿಕ್ ಇದು ಮಾಡಿದ್ದಾರೆ. 6 ಡ್ರಾಸ್ ಇದೆ. ಹಾಗೂ ಅದರ ಒಂದೊಂದು ನಾಬ್ ಕೂಡ ನೀವು ನೋಡ್ಬೋದು, ಓಪನ್ ಮಾಡುವಂಥ ನಾಬ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೆಲೆಕ್ಷನ್ ತುಂಬ ಚೆನ್ನಾಗಿ ಮಾಡ್ತಾರೆ. ಎಲ್ಲದಕ್ಕೂ ಕೂಡ ಡೀಸೆಂಟಾಗಿ ಕಾಣಲಿಕ್ಕೆ, ತುಂಬ ಓವರಾಗಿ ಏನು ಕಾಣೋದಿಲ್ಲ ಹಾಗೂ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಇದು ಈ ರೀತಿ ಇಲ್ಲಿ ವಾಲ್ಪೇಪರ್ ಹಾಕಿದ್ದೀವಿ. ಇದಕ್ಕೊಂದು ವಾಲ್ಪೇಪರ್, ಇದಕ್ಕೊಂದು ವಾಲ್ಪೇಪರ್ ಸಪ್ರೇಟಾಗಿ ಇಲ್ಲಿ ನೀವು ನೋಡ್ಬೋದು. ಈ ಮನೆಗೆ ಆಗುವ ಹಾಗೆಯೇ ಎಲ್ಲ ಕಲರ್ ಅವರು ಚೂಸ್ ಮಾಡಿ ಹಾಕಿದ್ದಾರೆ ವಾಲ್ಪೇಪರಿಗೆ. ಹಾಗೂ ರೌಂಡ್ ಇದಕ್ಕೆ ಒಂದು ಡಿಸೈನ್ ಕೊಟ್ಟಿದ್ದಾರೆ ಅವರು. ಹಾಗೂ ಇದರ ಒಳಗೆ ಕೂಡ ಸ್ಟ್ರಿಪ್ ಲೈಟ್, ಹೊರಗಡೆಯಿಂದ ಕೂಡ ಸ್ಟ್ರಿಪ್ ಲೈಟ್ ಆ ರೀತಿ ಕೊಟ್ಟಿದ್ದಾರೆ. ಹಾಗೂ ಮೇನ್ ಫೋಕಸ್ ಆಗಿ ಇಲ್ಲಿ ಓಪನ್ ಉಂಟು. ಇಲ್ಲಿ ಏರಿಯಾ ಇದು ಎಷ್ಟು ಗಲೀಜಿತ್ತದು, ಇವಾಗ ಅದಕ್ಕೊಂದು ಶೇಪ್ ಕೊಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅದು. ಹಾಗೂ ಅಲ್ಲಿ ಕೂಡ ಒಂದು ಫೋಕಸ್ ಲೈಟ್ ಕೊಟ್ಟಿದ್ದಾರೆ, ಸೀದಾ ನಮ್ಮ ಇದಕ್ಕೆ ಬೀಳುತ್ತೆ, ದೇವರ ಸ್ಟ್ಯಾಚ್ಯೂಗೆ, ಕ್ರಾಸಿಗೆ ಬೀಳುವಾಗೆ. ಇದು ಪ್ರೇಯರ್ ರೂಮ್ ಪಕ್ಕದಲ್ಲೇ ಎಂತ ಹೇಳ್ತಾರೆ, ಇದೊಂದು ದೊಡ್ಡ ಗ್ಲಾಸ್ ಇತ್ತು. ಇಲ್ಲಿ ಓಪನ್ ಇತ್ತು ನಿಜವಾಗ್ಲೂ, ಏನಿರಲಿಲ್ಲ ಇಲ್ಲಿ. ಅವರೇ ಇದಕ್ಕೆ ಗ್ಲಾಸ್ ಎಲ್ಲ ಮಾಡಿಸಿ ಈ ರೀತಿ ಟಿಂಟೆಡ್ ಇದು ಮಾಡಿ ಕೊಟ್ಟಿದ್ದಾರೆ, ಸ್ಟಿಕ್ಕರ್ ಹಾಕಿಸಿ. ಇಲ್ಲಿಂದ ಬೆಳಕು ಕರೆಕ್ಟಾಗಿ ನೋಡಿ, ಈಗ ಕಾಣ್ತಾ ಉಂಟಲ್ಲ, ಇದು ಲೈಟ್ ಅಲ್ಲ, ಇದು ಸೂರ್ಯನ ಬೆಳಕು ಕರೆಕ್ಟಾಗಿ ಬೀಳುತ್ತೆ. ಸೂರ್ಯನ ಬೆಳಕು ಇಲ್ಲಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಆವಾಗ ನಿಜವಾಗ್ಲೂ ಇದು ಓಪನ್ನೇ ಇತ್ತು ಮೊದಲು. ಇಲ್ಲಿ ನೋಡಿ, ನಾವು ಶೀಟ್ ಹಾಕಿ ಇಲ್ಲಿ ನಿಲ್ಲಬೇಕು. ಇಲ್ಲಿ ನಿಜವಾಗ್ಲೂ ಗ್ಲಾಸ್ ಬರಬೇಕಿತ್ತು, ಗ್ಲಾಸ್ ಕೂಡ ಇಲ್ಲ. ಅದು ಬಿಡಿ, ಅವರು ಮಾಡೋದಿಲ್ಲ ಅಂತ ಹೇಳಿ ನಮಗೆ ಗೊತ್ತಾಗಿದೆ, ಇದನ್ನೆಲ್ಲ ನಾವೇ ಮಾಡಬೇಕಂತ ಹೇಳಿ. ಆದರೆ ಇಲ್ಲಿ ನೋಡಿ, ಇಲ್ಲಿ ಟೈಲ್ಸ್ ಎಲ್ಲ ಹಾಕಬೇಕಿತ್ತು. ಮಳೆ ನೀರೆಲ್ಲ ಬೀಳ್ತಾ ಇತ್ತು, ಇದಿತ್ತು, ಏನು ಕೂಡ ಇಲ್ಲಿ ಇದೇ ಇರಲಿಲ್ಲ, ಒಂಥರ ಐಡಿಯಾನೇ ಇರಲಿಲ್ಲ ಏನು ಮಾಡೋದು ಅಂತ ಹೇಳಿ. ಹಾಗೆ ಅವರು ತಲೆ ಯೂಸ್ ಮಾಡಿ ಇವಾಗ ಇದನ್ನು ಮಾಡಿದ್ದಾರೆ. ಹಾಗೂ ಇದರ ಹಿಂದ್ಗಡೆ ಏನುಂಟು ಗೊತ್ತುಂಟಾ, ಇದರ ಹಿಂದ್ಗಡೆ ಉಂಟು ನಮ್ಮದು ಲಿಫ್ಟ್. ನಾನು ಆಮೇಲೆ ತೋರಿಸ್ತೀನಿ. ಹಾಗೂ ನಾನು ಹೇಳಿದಾಗೆ ಇದು ಪ್ರೇಯರ್ ರೂಮು. ಇಲ್ಲಿ ಸಿಂಪಲಾಗಿ ನಾನು 2 ಚೇರ್ ಇಟ್ಟಿದ್ದೀನಿ, ಹಾಗೂ ಒಂದು ಸಣ್ಣದಾಗಿ ಮ್ಯಾಟ್ ಇಟ್ಟಿದ್ದೀನಿ, ಈ ರೀತಿ ಕಾರ್ಪೆಟ್. ಹಾಲ್ ಆಯಿತು.
ಇನ್ನೊಂದು ಹಾಲ್ ಆಯಿತು, ಪ್ರೇಯರ್ ರೂಮ್ ಆಯಿತು. ಅದರಿಂದ ಹೀಗೆ ಸೀದಾ ಬರುವಾಗ ಸೊ ಈ ವಿಡಿಯೋವನ್ನು ನಾನು ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ತುಂಬ ಲಾಂಗ್ ಆಗಿದೆ. ಇನ್ನೂ ಕೂಡ ನಿಮ್ಮ ಜೊತೆ ತುಂಬ 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 ಶೇರ್ ಮಾಡಲಿಕ್ಕೆ ಉಂಟು. ಹಾಗಾಗಿ ನೆಕ್ಸ್ಟ್ ಎಪಿಸೋಡ್ಗೋಸ್ಕರ ವೆಯ್ಟ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.